ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಒಂದು ಸರಣಿ ಇವತ್ತಿಗೆ ಈಗ 450 ಎಪಿಸೋಡ್ಗಳನ್ನ ಪೂರೈಸಿದೆ. ಇದಕ್ಕೆ ಕಾರಣರಾಗಿರುವಂಥ ನಿಮಗೆ ಮತ್ತು ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಸರ್. 450 ಎಪಿಸೋಡ್ಸು. ಮೊನ್ನೆ ನಾನು ಹಿಂಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದು ಮಹಾಭಾರತ ಮುಗಿದೋಗ್ಬಿಡುತ್ತಾ, ಯಾವುದೋ ಒಂದು ಟೈಮಲ್ಲಿ ಮುಗಿಲೇಬೇಕಲ್ಲ. ಓ ಮುಗಿದೋಗ್ಬಿಡುತ್ತಾ, ಹಾಗಾದರೆ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಮಹಾಭಾರತ ಇರಲ್ವಾ ಅಂದಾಗ ನನಗೆ ಒಂದು ಸ್ವಲ್ಪ ಒಳಗಡೆ ಏನೋ ಒಂದು ಬೇಜಾರಾಗೋಯ್ತು. ಅಯ್ಯೋ ಹೌದಲ್ಲ, ಇದು ಹೆಂಗಾಗಿದೆ ಅಂದರೆ ಇದು ಗೌರಿ ಶಕ್ಕಿ ಸ್ಟುಡಿಯೋ ಅಂದರೆ ಮಹಾಭಾರತ ರಹಸ್ಯಗಳ ಥರ ನನಗೇ ಆಗಿದೆ. ನನಗೆ ಹಂಗಾಗ್ಬಿಟ್ಟಿದೆ. ನೋಡೋರಿಗೆ ಎಷ್ಟು ಆಗಿದೆ ಗೊತ್ತಿಲ್ಲ. ಎರಡೂ ಒಂಥರ ಇಂಟಿಗ್ರಲ್ ಪಾರ್ಟ್ ಒಂದ್ರದೊಂದು ಹಂಗಾಗ್ಬಿಟ್ಟಿದೆ. ಬಟ್ ಮುಗಿಯೋದಂತ ಖಂಡಿತ ಮುಗಿಲೇಬೇಕು. ಎಲ್ಲವೂ ಒಂದು ಶುರು ಆಗಿದೆ ಅಂದಮೇಲೆ ಅದು ಮುಗಿಲೇಬೇಕು. ಬಟ್ ಮುಗಿದ್ರೆ ಮತ್ತೇನು ಶುರು ಆಗುತ್ತೆ ಅನ್ನೋದು ಅಷ್ಟೇ ಪ್ರಶ್ನೆ. ಅದು ಒಂದೇ ಕುತೂಹಲ ಇರುವಂಥದ್ದು. ಸೊ ಹೀಗಾಗಿ ನಾನು 450 ಎಪಿಸೋಡ್ಗಳನ್ನ ಮುಗಿಸಿರೋದು, ಇದು ನಿಮಗೆ ಆಶ್ಚರ್ಯ ಆಗುತ್ತೋ ಇಲ್ಲೋ ಗೊತ್ತಲ್ಲ, ನನಗೂ ಆಶ್ಚರ್ಯ ಆಗುತ್ತೆ, ಸರ್ಗೂ ನನಗೂ ಆಶ್ಚರ್ಯ ಆಗುತ್ತೆ. ಹೌದು, ವಿ ನೆವರ್ ಥಾಟ್. ಆ್ಯಂಡ್ ಖಂಡಿತವಾಗಿ ಇಷ್ಟೆಲ್ಲ ದೂರ ಬರ್ತೀವಿ ಅನ್ನೋದೆಲ್ಲ ಗೊತ್ತೇ ಇರಲಿಲ್ಲ. ಅವರೇ ಕಾರಣ ಅಂತ ಅನ್ಸತ್ತೆ. ಅವರು ಅಷ್ಟು ನೋಡ್ಕೊಂಬರದೇ ಇದ್ದಿದ್ರೆ ನಾವು ಯಾವತ್ತೋ ಒಂದು ದಿವಸ ಮುಗಿಸ್ಬೇಕಾಗ್ತಿತ್ತು ಅದನ್ನು ಅಂತ. ಹಾಗಾಗಿ ಅವ್ರು ಅದನ್ನು ತಗೊಂಡು ಹೋದರು ಅಷ್ಟು ಕಾಲ. ನೋಡೋದು ಮತ್ತು ಆ ನೋಡಿದ ಮೇಲೆ ಒಂದು ಪ್ರತಿಕ್ರಿಯೆ, ಒಂದು ಪ್ರತಿಸ್ಪಂದನೆ ಮತ್ತು ಎದುರು ನೋಡ್ತಾ ಇದೀವಿ ನಾವು ಅನ್ನೋದು ಇದೆಯಲ್ಲ ನಮಗೆ. ಹೌದು, ಅಂದ್ರೆ ಒಂದು ಕೊಡಕೊಳ್ಳುವಿಕೆ ಒಂದು ಶುರು ಆಯ್ತಲ್ಲ, ಅದು ನಮಗೆ ಅಲ್ಲಿ ನಮಗೂ ಕಟ್ಟ ಹಾಕ್ತದೆ. ನಾವು ಅದನ್ನ ಮಾಡೋಣ ಬಿಡು ಅನ್ನೋ ಥರ ಆಗಲಿಲ್ಲ. ಇಲ್ಲ, ವಿ ಹ್ಯಾವ್ ಟು ಡೂ ಇಟ್ ಅನ್ನೋ ಥರ. ನೀವು ಹೇಳ್ದೆ ನಮ್ಮನ್ನು ಕಟ್ಟೆ ಆಗ್ತದೆ. ಅಂದರೆ ಇಲ್ಲೂ ಕೆಳಗಡೆ ಲೈಕ್ ಮಾಡಿದ್ರು, ಕಾಮೆಂಟ್ ಮಾಡಿದ್ರು, ಮಾತಾಡಿದ್ರು. ಆಮೇಲೆ ತುಂಬ ಜನ ಸಿಕ್ಕಲ್ಲಿ ಅದ್ರ ಬಗ್ಗೆ ಮಾತಾಡಿದ್ರು. ಹೌದು, ನಾವು ನೋಡ್ತಾ ಇದ್ದೀವಿ ಅಂತ ಹೇಳೋದು. ಅದು ಅಂದರೆ ಎಲ್ಲ ವರ್ಗದವರು ಅಂತ, ಬೇರೆ ಬೇರೆ ಥರದವರು ಅಂತ. ಯಾರೋ ಲೇಖಕರು ಹೇಳಿದ್ರು, ಯಾರೋ ವಿದ್ವಾಂಸರು ಹೇಳಿದ್ರು, ಯಾರೋ ನಿರ್ದೇಶಕರುಗಳು ಹೇಳಿದ್ರು. ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೆ, ಪೊಲೀಸ್ ಆಫೀಸರ್ ಒಬ್ಬರು ಹೇಳಿದ್ರು, ಡ್ಯೂಟಿ ಡ್ರೆಸ್ಸಲ್ಲಿದ್ದವರು, ನಿಮ್ಮ ಇದನ್ನು ನೋಡ್ತೀವಿ ಅಂತ. ಆಟೋ ಹತ್ತಿದ್ರೆ ನೀವು ಮಹಾಭಾರತ ಚೆನ್ನಾಗಿ ಹೇಳ್ತೀರಿ ಸರ್ ಅಂತ ಎಷ್ಟು ಸಲ ಕೇಳಿದ್ದೀನಿ ನಾನು ಬೆಂಗಳೂರಲ್ಲಿ. ನಾನು ಆಮೇಲೆ ಯಾವುದಾದ್ರು ಊರುಗಳಲ್ಲಿ ಅದನ್ನು ನೋಡಿದಾಗ ಅಂದರೆ ಎಲ್ಲ ವರ್ಗ ಇವರೆಲ್ಲ ನೋಡ್ತಾರೆ ಅಂತ ಅಂದ ಕೂಡಲೇ ಅದನ್ನು ಮಾಡಬೇಕು ಅಂತ ಅನ್ಸುತ್ತೆ. ಅಂದರೆ ಇಷ್ಟು ಜನಕ್ಕೆ ಬೇಕಾಗಿರೋ ಕೆಲಸ ಅಂತ ಆಯ್ತಲ್ಲ ಅಂತ. ಹಾಗಾಗಿ ಅದು ಅವರೇ ತೊಗೊಂಡೋದ್ರು ಅಂತಲೇ ಹೇಳಬೇಕು ಅದನ್ನು. ಸೊ ಹೀಗಾಗಿ ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಧನ್ಯವಾದಗಳನ್ನ ಹೇಳ್ತಾ, 450 ಎಪಿಸೋಡ್ ಪೂರೈಸಿರುವ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಮಾಡ್ತಿರೋ ಹಾಗೆ 400ರಿಂದ 450 ಎಪಿಸೋಡ್ಗಳ ಮಧ್ಯೆ ಬಂದಿರುವಂಥ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಉತ್ತರ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆ ಒಂದು ಪ್ರಶ್ನೋತ್ತರ ಸಂಚಿಕೆ ಇದು. ಸೊ ಈಗ ಪ್ರಶ್ನೋತ್ತರಗಳನ್ನ ಶುರು ಮಾಡ್ತೀವಿ. 2 ಪ್ರಶ್ನೆಗಳಿದೆ, ಅದು ಸಿಮಿಲರ್ ಆಗಿರೋದನ್ನ 2 ಕೂಡ ನಾನು ಜೊತೆಲಿ ತಗೋತಾ ಇದ್ದೀನಿ. ಅದನ್ನು ಕೇಳಿದವರು ಅರ್ಜುನ ಅಂತ ಅವ್ರ ಹೆಸರು. ಸರ್, ಒಂದು ಪ್ರಶ್ನೆ, ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ರಾಮಾಯಣದ ಯಾವುದು ಕುರುಹುಗಳು, ದೇವಾಲಯಗಳು, ಕಟ್ಟಡಗಳು, ಕೋಟೆಗಳು ಇವು ಯಾವೂ ಸಹ ಪಾಂಡವರಿಗೆ ಕಾಣೋದೇ ಇಲ್ವಾ? ರಾಮಾಯಣದ ಕಥೆ ಚರ್ಚೆಗೆ ಬರೋದೇ ಇಲ್ವಾ ಅನ್ನೋದು ಅವರ ಪ್ರಶ್ನೆ. ಅದೇ ಧಾಟಿ ಇನ್ನೊಂದು ಪ್ರಶ್ನೆ ಇದೆ, ಅದನ್ನು ಕೇಳಿದ್ದು ಆರತಿ ಸತೀಶ್ ಅಂತ. ಭೀಮ ಹನುಮ ಭೇಟಿ ಆಗೋದನ್ನು ನೀವು ಹೇಳಿದ್ರಿ, ಅದು ಬಿಟ್ಟರೆ ಮಹಾಭಾರತದಲ್ಲಿ ರಾಮಾಯಣದ ಉಲ್ಲೇಖ ಬಂದಿತ್ತಾ? ಅಂದರೆ ಅಂದಿನವರೆಗೆ ರಾಮ ಕಾಡಿಗೆ ಹೋಗಿದ್ದು, ಸೀತೆ ವನವಾಸ, ಈ ಕಥೆ ಎಲ್ಲ ಗೊತ್ತಿತ್ತಾ? ಜನಜನಿತ ಆಗಿತ್ತಾ? ಪಾಂಡವರಾಗಲಿ ಕೃಷ್ಣ ಕುಂತಿ ಆಗಲಿ ರಾಮಾಯಣವನ್ನು ನೆನಪಿಸ್ಕೊಳ್ತಾರಾ ಅನ್ನೋದು ಪ್ರಶ್ನೆ. ಜನಜನಿತ ಆಗಿತ್ತು, ಎಲ್ಲರಿಗೂ ಗೊತ್ತಿದ್ದ ಅದು. ರಾಮಾಯಣ ಗೊತ್ತಿದ್ದ ಇತಿಹಾಸವೇ ಆಗಿತ್ತು ಮಹಾಭಾರತದ ಕಾಲದಲ್ಲಿ. ಉಲ್ಲೇಖಗಳು ಅಲ್ಲಲ್ಲಿ ಬರ್ತವೆ. ಎಲ್ಲೋ ರಾಮನನ್ನು ತೆಗೆದುಕೊಳ್ತಾರೆ. ಒಂದು ಯುದ್ಧ ಅಂತಂದಾಗ ದಾಶರಥಿ ರಾಮನ ಥರ ಇವನು ಯುದ್ಧ ಮಾಡ್ತಾನೆ ಅಂತ ಮಾತು ಬರುತ್ತೆ. ಆ ಥರದ್ದು ಸಾಕಷ್ಟು ಬರುತ್ತೆ. ರಾಮಾಯಣದಲ್ಲಿ ಕಾಣಿಸಿದ 2 ವ್ಯಕ್ತಿಗಳು ಕಾಣಿಸ್ತಾರೆ. ಒಂದು ಆಂಜನೇಯ ಬರ್ತಾನೆ, ಇನ್ನೊಂದು ಪರಶುರಾಮರು ಬರ್ತಾರೆ. ಇಬ್ಬರು ರಾಮಾಯಣದಲ್ಲೂ ಇದ್ರು, ಮಹಾಭಾರತದಲ್ಲೂ ಕಾಣಿಸ್ತಾರೆ ಅವರು. ಆಮೇಲೆ ಅಲ್ಲಿ ಗಂಧಮಾದನ ಪರ್ವತಕ್ಕೆ ಅಲ್ಲಿ ಹೋದಾಗ ಆಂಜನೇಯ ಸಿಗ್ತಾನೆ. ನಾವು ಅದನ್ನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ ಅದನ್ನು. ಅಲ್ಲಿ ಸಿಕ್ಕಾಗ ಭೀಮನಿಗೆ ಅವನೊಂದ್ಸಲ ರಾಮಾಯಣದ ಕಥೆಯನ್ನು ಹೇಳ್ತಾನೆ. ಅಲ್ಲೊಂದಿಷ್ಟು ಹನುಮ ಒಂದು ಸಂಕ್ಷಿಪ್ತವಾದ ರಾಮಾಯಣದ ಕಥೆಯನ್ನು, ಆ ಯುಗದ ಕಥೆಯನ್ನು ಒಂದ್ಸಲ ಭೀಮನಿಗೆ ಹೇಳ್ತಾನೆ. ಇನ್ನೊಂದು ವಿಸ್ತಾರವಾಗಿ ಯುಧಿಷ್ಠಿರನಿಗೆ ವನವಾಸದಲ್ಲೂ ಕೂಡ ರಾಮಾಯಣ ಕೇಳ್ತಾನೆ ಯುಧಿಷ್ಠಿರ. ಋಷಿಗಳು ಹೇಳ್ತಾರೆ ಅವನಿಗೆ. ಅಂದರೆ ಅವನಿಗೆ ಗೊತ್ತಿರಲಿಲ್ಲ, ಹೊಸದಾಗಿ ಕೇಳ್ದ ಅಂತಲ್ಲ.
ಈ ಈ ಪರಿಸ್ಥಿತಿ ಯಾಕೆ ಬಂತು, ಕಾಡು ಮೇಡು ಅಲಿಯೋ ಪರಿಸ್ಥಿತಿ, ವನವಾಸ ಮಾಡೋ ಪರಿಸ್ಥಿತಿ ಅಂತ ಯುಧಿಷ್ಠಿರ ದುಃಖದಲ್ಲಿದ್ದಾಗ ಅವನಿಗೆ ಸಮಾಧಾನಿಸೋದಕ್ಕೆ ಅಂತ ರಾಮಾಯಣ ಹೇಳುತ್ತಾರೆ. ರಾಮನಂತ ರಾಮನೇ ಕಾಡಿಗೆ ಹೋಗಿದ್ದಾನೆ, ನೀನು ಯಾಕೆ ಚಿಂತೆ ಮಾಡ್ತೀಯ ಅನ್ನೋದನ್ನು ಅವನಿಗೆ ಹೇಳಿದ್ದಾರೆ. ನಾವಿವತ್ತು ಕೂತ್ಕೊಂಡಾಗ ರಾಮನು ಕಾಡಿಗೆ ಹೋದ, ಪಾಂಡವರು ಕಾಡಿಗೆ ಹೋದರು, ನಾವು ಕಷ್ಟ ಬಂದಾಗ ನೋಯ್ಬಾರದು ಬೇಯಬಾರದು ಅಂತ ಮಾತಾಡೋದು ಹಾಗೇನೆ ಯುಧಿಷ್ಠಿರನಿಗೆ ಅವರು ರಾಮನೇ ಕಾಡಿಗೆ ಹೋಗಿದ್ದ ಅಂತಿರುವಾಗ ನೀನು ಅದ್ರಲ್ಲಿ ಬೇಸರ ಮಾಡ್ಕೊಳ್ಳೋದು ಏನಿದೆ ಅಂತ ಹೇಳುವಾಗ ಇಡೀ ರಾಮಾಯಣದ ಕಥೆ ಬರುತ್ತೆ. ಸಂಪೂರ್ಣ ರಾಮಾಯಣದ ಕಥೆ ಸಾಕಷ್ಟು ವಿಸ್ತಾರವಾಗಿಯೇ ಬರುತ್ತೆ ಅಲ್ಲಿ. ಹಾಗಾಗಿ ಮಹಾಭಾರತದಲ್ಲಿ ಅಂಥ ಉಲ್ಲೇಖಗಳು ಸಾಕಷ್ಟಿವೆ. ಕ್ಷೇತ್ರಗಳು ಅಂತ ಬಂದಾಗ ಕೋಟೆ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಒಂದು 2 ಕ್ಯಾರೆಕ್ಟರ್ಗಳ ಬಗ್ಗೆ ಹೇಳಿದ್ರಿ ನೀವು. ಒಂದು ಹನುಮಂತ ಮತ್ತು ಇನ್ನೊಂದು ಪರಶುರಾಮ. ಹನುಮಂತ ತುಂಬ ಸುದೀರ್ಘ ವಯಸ್ಸಾಗಿ ಆತ ವೃದ್ಧನಾಗಿದ್ದ ಅಂತ ಕಥೆನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಓದಿರೋ ಕಥೆನಲ್ಲಿ ಪರಶುರಾಮರು ಹಾಗೆ ವೃದ್ಧರಾಗಿದ್ರಾ? ಇಲ್ಲ, ಪರಶುರಾಮರ ಆ ಥರ ವೃದ್ಧರಾಗಿದ್ರು ಅನ್ನೋ ಥರದಲ್ಲಿ ಕಾಣಿಸ್ಕೊಳ್ಳಲ್ಲ ಅಲ್ಲಿ. ಆದರೆ ವೃದ್ಧರು ಹಾಗೇ ಆಗಿರ್ತಾರೆ. ಏನಂದರೆ ಅವರು ಋಷಿ, ಕೂದಲೆಲ್ಲ ಇದಾಗಿರುತ್ತೆ, ಗಡ್ಡ ಬಂದಿರುತ್ತೆ, ಹಾಗೆ ಇದ್ದಿರ್ತಾರೆ ಅವರು ಅಂತಾನೆ. ಯಾಕಂದ್ರೆ ಅವರು ಆಗಲೂ ಕೂಡ ತಮ್ಮ ಗುರುಕುಲ ನಡೆಸ್ತಾ ಇದ್ರು. ಭೀಷ್ಮನ್ ಜೊತೆ ಬಂದು ಯುದ್ಧ ಮಾಡ್ತಾ ಇದ್ರು. ಭೀಷ್ಮ ಜೊತೆ ಒಂದು ಯುದ್ಧ ಆಯ್ತಲ್ಲ ಅಂಬೆ ಇದರಲ್ಲಿ. ಕರ್ಣನಿಗೆ ಕಳಿಸಿದ್ರು, ಭೀಷ್ಮನಿಗೆ ಕಲಿಸಿದ್ರು, ದ್ರೋಣರಿಗೆ ಅಸ್ತ್ರಗಳನ್ನು ಕೊಟ್ಟರು, ಕರ್ಣನಿಗೆ ಕಲಿಸಿದ್ರು. ಮಹಾಭಾರತದ 3 ಜನರಿಗೆ ಅವರೇ ಪಾಠ ಮಾಡಿದ್ದಾರೆ. ಹಾಗಾಗಿ ಅವರು ಬಹಳ ಆ್ಯಕ್ಟಿವ್ ಆಗೇ ಇದ್ದರು. ಆಂಜನೇಯನು ಆ್ಯಕ್ಟಿವ್ ಆಗಿದ್ದ. ಅವನು ತುಂಬ ವೈರಾಗ್ಯದಲ್ಲಿದ್ದ. ಅವನು ಯಾವುದಕ್ಕೂ ಇದ್ರ ಜೊತೆಗೆ ಅವನು ಬೆರೆಯೋದಕ್ಕೆ ಸಿದ್ಧನಿರಲಿಲ್ಲ. ಅವನು ರಾಮನ ಸ್ಮರಣೆ, ರಾಮನ ನೆನಪೊಂದು ಬಿಟ್ಟು ಮತ್ತು ಯಾವುದ್ರ ಜೊತೆಗೂ ಕನೆಕ್ಟ್ ಆಗೋದಕ್ಕೆ ರೆಡಿ ಆಗಿರಲಿಲ್ಲ ಆಂಜನೇಯ. ಹಾಗೆ ಅವನೆಲ್ಲ ಕೂತ್ಕೊಂಡು ನಿಮ್ದು ಯಾರದು ಸಹವಾಸ ಬೇಡ ಅನ್ನೋ ಥರ ಇದ್ದ ಅಂತ. ಪರಶುರಾಮರು ಹಾಗಲ್ಲ, ಅವರು ಆ್ಯಕ್ಟಿವ್ ಆಗೇ ಇದ್ದರು. ಅವರು ಆ್ಯಕ್ಟಿವ್ ಆಗಿದ್ರು, ಎಲ್ಲವುದನ್ನು ಮಾಡ್ತಾಯಿದ್ರು. ನೀವು ಹೇಳಿದಾಗೆ ಗುರುಕುಲನ್ನು ನಡೆಸ್ತಾ ಇದ್ದರು, ಬರ್ತಾ ಇದ್ದರು. ಅವರು ಒಂದು ಸಲ ಅಲ್ಲ, ಪರಶುರಾಮರ ಹಲವು ಸಲ ಹಾಸ್ತಿನಾಪುರಕ್ಕೆ ಬಂದಿದ್ದಾರೆ ಕೃಷ್ಣ ಸಂಧಾನದ ಹೊತ್ತು. ಅವಾಗೆಲ್ಲ ಪರಶುರಾಮರಲ್ಲಿದ್ದರು ಆ ಸಭೆಯಲ್ಲಿ. ಹಾಗಾಗಿ ಅವರು ಬಹಳ ಕ್ರಿಯಾಶೀಲವಾಗಿದ್ದು ಕಾಣಿಸುತ್ತೆ. ಮತ್ತು ಉಳಿದಂತೆ ನಾನು ಅದನ್ನೇ ಅವ್ರ ಪ್ರಶ್ನೆ ಕೇಳಿದ್ರಲ್ಲ, ಕುರುಹುಗಳು ಅಂತ ಅಂದಾಗ ಕೋಟೆ ಕೊತ್ತಲಗಳು ಇತ್ಯಾದಿಗಳ ಉಲ್ಲೇಖಗಳು ಮಹಾಭಾರತದಲ್ಲಿ ಕಾಣಿಸೋದಿಲ್ಲ ಅದರಲ್ಲಿ. ಆದರೆ ಇಕ್ಷ್ವಾಕು ವಂಶೀಯರ ಪ್ರಸ್ತಾಪ ಇದೆ, ಅಯೋಧ್ಯೆಯ ಪ್ರಸ್ತಾಪ ಇದೆ, ಇಕ್ಷ್ವಾಕು ವಂಶೀಯರ ಪ್ರಸ್ತಾಪ ಇದೆ, ಅದೆಲ್ಲ ಇದೆ. ಹಾಗಾಗಿ ಅಲ್ಲೇ ಅಕ್ಕಪಕ್ಕ ಇದ್ದಿದ್ದಲ್ಲ ಅವರು. ಹಸ್ತಿನಾಪುರ ಮತ್ತು ಅಯೋಧ್ಯೆ ಎಲ್ಲ ಅಲ್ಲೇ ಸುತ್ತಮುತ್ತ ಇದ್ದ ದೇಶಗಳು ಅಥವಾ ರಾಜ್ಯಗಳು. ಹಾಗಾಗಿ ಆ ಕಾಲದಲ್ಲಿ ರಾಮಾಯಣದ ಬಗ್ಗೆ ಚೆನ್ನಾಗೇ ಗೊತ್ತಿತ್ತು ಅವರಿಗೆ, ಅದರಲ್ಲಿ ಏನು ಸಂಶಯ ಇಲ್ಲ. ಒಂದು ಪ್ರಶ್ನೆ ಬಹುಶಃ ಅವ್ರ ಮನಸ್ಸಲ್ಲಿರ್ಬೋದು ನನಗನ್ಸೋಗ. ಈಗ ರಾಮಾಯಣದಲ್ಲಿ ರಾಮ ಸುದೀರ್ಘವಾದ ಯಾತ್ರೆ ಮಾಡ್ತಾನೆ, ಸೀತೆನ ಹುಡ್ಕೊಂಡು ಹೋಗ್ಬೇಕಾದ್ರೆ ಅದು ಅಲ್ಲೆಲ್ಲ ಉಳ್ಕೊಂಡು ಹೋಗ್ತಾನೆ. ಅದೇ ಥರ ಪಾಂಡವರು ಕೂಡ ವನವಾಸಕ್ಕೆ ಹೋಗ್ತಾರೆ. ಅಂದರೆ ಇವರು ಪಾಂಡವರು ಯಾವ ಜಾಗಕ್ಕೆ ಹೋಗ್ತಾರೆ ಇಲ್ಲಿ ಸೀತೆ ಬಂದಿದ್ಲು, ರಾಮ ಆ ಥರದ್ದು ಏನಾದರೂ ಆಗಿರೋವಂಥದ್ದು ಪ್ರಸಂಗಗಳಿಲ್ಲ ಅನ್ಸುತ್ತಲ್ವ? ಅಲ್ಲಿ ಏನಾಯಿತು ಅಂತ ಅಂದರೆ, ರಾಮ ಉತ್ತರದಿಂದ ದಕ್ಷಿಣದ ಕಡೆ ಬಂದಿದ್ದಾನೆ, ಅವರು ಅಲ್ಲಿಂದ ಉತ್ತರದ ಕಡೆಗೆ ಹೋಗಿದ್ದಾರೆ. ಈಗ ಹಸ್ತಿನಾಪುರದಿಂದ ಹೊರಟವರು ಅಲ್ಲಿಂದ ಅವರು ಉತ್ತರಕ್ಕೆ ಹೋಗ್ತಾ ಹೋಗ್ತಾ ಹಿಮಾಲಯ ಏರಿ ಅಲ್ಲಿವರೆಗೆ ಹೋದರು ಅಂತ ಪಾಂಡವರದ್ದು. ರಾಮ ಮೇಲ್ಭಾಗಕ್ಕೆ ಹೋಗಿಲ್ಲ, ಅವನಲ್ಲಿಂದ ಚಿತ್ರಕೂಟಕ್ಕೆ ಬಂದ, ಚಿತ್ರಕೂಟದಿಂದ ದಂಡಕಾರಣ್ಯಕ್ಕೆ ಬಂದ. ದಂಡಕಾರಣ್ಯ ಅಂದರೆ ಮಧ್ಯಪ್ರದೇಶದ ಭಾಗಕ್ಕೆ ಬಂತು. ಸೀತೆ ಅಪಹರಣ ಆದಮೇಲೆ ಅವನಲ್ಲಿಂದ ಮಹಾರಾಷ್ಟ್ರ ಬಂದ, ಕರ್ನಾಟಕ ಬಂದ, ತಮಿಳ್ನಾಡಿಗೆ ಬಂದ, ಈ ಕಡೆನೇ ಹೋಗ್ಬಿಟ್ಟ ಅವನು. ಅವರು ಅಲ್ಲಿಂದ ಮೇಲೆ ಹೋಗ್ತಾ ಹೋದರು ಪಾಂಡವರು. ಹಾಗಾಗಿ ಇಬ್ಬರ ದಾರಿಗಳು ಬೇರೆ ಆದವು. ಸೊ ಹಾಗೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನೊಂದು ಪ್ರಶ್ನೆ ಇದೆ, ಇದನ್ನು ಕೇಳಿದ್ದು ಹೆಸರು ಹಾಕಿಲ್ಲ, ಅವರು ಯೂಸರ್ ಅಂತ ಹಾಕ್ಕೊಂಡಿದ್ದಾರೆ. ನನ್ನ ಒಂದು ಪ್ರಶ್ನೆ, ಇರಾವಂತ ಕೂಡ ಅರ್ಜುನನ ಮಗ. ಇರಾವಂತ ಸತ್ತಾಗ ಅರ್ಜುನ ಯಾಕೆ ಅವನನ್ನು ಕೊಂದ ಅಲಂಬುಸನನ್ನು ಕೊಲ್ಲಲಿಲ್ಲ ಅನ್ನೋದು ಪ್ರಶ್ನೆ. ಅಂದರೆ ಅಭಿಮನ್ಯು ಸತ್ತಾಗ ಅರ್ಜುನನ ರಿಯಾಕ್ಷನ್ ಹೇಗಿತ್ತು, ಹಾಗೆ ತನ್ನ ಇನ್ನೊಬ್ಬ ಮಗ ಇರಾವಂತ ಸತ್ತಾಗ ಅದೇ ಥರ ಇರಲಿಲ್ಲ ಅನ್ನೋದು ಅವರ ಪ್ರಶ್ನೆ. ಈಗ ಮಕ್ಕಳನ್ನು ಕೊಂದವರನ್ನೆಲ್ಲ ಕೊಲ್ತೇನೆ ಅನ್ನೋ ಥರ ಹೋಗಿದ್ದೇನೋ ಅಲ್ಲ. ಅದೀಗ ಇರಾವಂತ ಸತ್ತಾಗ ಅಲ್ಲಿ ಕೊಲ್ಲಿಲ್ಲ. ಮುಂದೆ ಘಟೋತ್ಕಚ ಸಾಯ್ತಾನೆ, ಆಮೇಲೆ ಉಪಪಾಂಡವರು ಸಾಯ್ತಾರೆ. ಇವರೆಲ್ಲ ಪ್ರತಿವಿಂಧ್ಯ, ಸುತಸೋಮ, ಶ್ರುತಕೀರ್ತಿ, ಶತಾನೀಕ, ಶ್ರುತಕರ್ಮ 5 ಜನ ಸಾಯ್ತಾರೆ. ಎಲ್ಲೂ ಅರ್ಜುನ ಯಾರ ಮೇಲೂ ಸೇಡ್ ತೀರ್ಸ್ಕೊಳ್ಳೋಕ್ಕೇನು ಹೋಗಿಲ್ಲ ಮಕ್ಕಳನ್ನು ಕೊಂದರು ಅಂತ.
ಆ ಕಡೆಗೂ ಸಾಯ್ತಾರೆ. ದುರ್ಯೋಧನನ ಮಗ ಸಾಯ್ತಾನೆ, ದುಶ್ಯಾಸನನ ಮಗ ಸಾಯ್ತಾನೆ, ಅಲ್ಲಿ ಎಲ್ಲರಿಗೂ ಮಕ್ಕಳಿದ್ರು. ಕರ್ಣನ ಮಕ್ಕಳು ಸಾಯ್ತಾರೆ. ಕರ್ಣನ ಮಕ್ಕಳು ಸಾಯ್ತಾರೆ. ಅದು ಹಂಗೆ ಹೋಗಿಲ್ಲ. ನನ್ನ ಮಗನ ಕೊಂದೆ ನಿನ್ನ ಕೊಂದು ಬಿಡ್ತೀನಿ ಅಂತ ಹೋಗೋದಕ್ಕೆ ಯುದ್ಧಕ್ಕೆ ಬಂದಿದ್ದಾರೆ ಅವರು. ಯುದ್ಧಕ್ಕೆ ಬಂದಾಗ ಯಾರೂ ಸಾಯ್ಬೋದು ಅನ್ನೋದು ನಿಶ್ಚಿತ ಇರುತ್ತೆ. ಅಭಿಮನ್ಯುವಿನ ಆ ಸಂಹಾರ ಇದೆಯಲ್ಲ, ಅದು ಹಾಗೆ ಮಾಡುವಂತೆ ಮಾಡಿಬಿಡ್ತು. ಅಭಿಮನ್ಯುವಿನ ಸಂಹಾರದ ಕ್ರಮ ಇದೆಯಲ್ಲ, ಅದು ಉಳಿದಂತೆ ಹಾಗಲ್ಲ ಅಂತ ಆಗಿದ್ರೆ ಅದಕ್ಕೆ ಅಷ್ಟು ಮಹತ್ವ ಬರ್ತಾ ಇರಲಿಲ್ಲ. ಇವರು ಬಿಟ್ಕೊಂಡು ಬಿಟ್ಟಿದ್ರೆ, ಈಗ ಪಾಂಡವರನ್ನು ಒಳಗೆ ಬಿಟ್ಟುಕೊಂಡು, ಪಾಂಡವರ ಸೈನ್ಯವನ್ನು ಬಿಟ್ಕೊಂಡು ಅಲ್ಲಿ ಅಭಿಮನ್ಯುವಿನ ಕೊಂದಿರಿದೆ, ಅದೊಂದು ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲ. ನಾವು ಇವತ್ತಿನ ಇದರಲ್ಲಿ ನೋಡೋದಾದರೆ ಒಂದೇ ತರಹದ ಪ್ರಕರಣದಲ್ಲಿ ಎಲ್ಲವೂ ಇಶ್ಯೂ ಆಗಲ್ಲ. ಅಂದರೆ ಇಶ್ಯೂ ಅಂದರೆ ತುಂಬ ಜನರಿಗೆ ಹೋಗಿ ದೊಡ್ಡ ಗಲಾಟೆಯಾಗಿ ಎಲ್ಲ ಆಗಲ್ಲ. ಯಾವುದೋ ರೇಪ್ ಆಯಿತು ಅನ್ನೋದು ಒಂದು ದೊಡ್ಡ ಇದಾಗ್ಬಿಡತ್ತೆ. ಇನ್ಯಾವುದೋ ಒಂದು ಆಗಲ್ಲ. ಯಾವುದೋ ಒಂದು ಭ್ರಷ್ಟಾಚಾರಕ್ಕೆ ತುಂಬ ಇದು ಬಂದ್ಬಿಡತ್ತೆ. ಈ ಥರ ಎಲ್ಲೋದಕ್ಕೂ ಆಗುತ್ತೆ. ಯಾವುದೋ ಒಂದು ಕೊಲೆಯನ್ನು ನಾವು ಬಹಳ ದೊಡ್ಡದಾಗಿ ನೋಡ್ತೀವಿ. ದಿನಕ್ಕೆ 3 ಕೊಲೆ ನಡೆಯುತ್ತೆ, ನಮಗೆ ಲೆಕ್ಕಕ್ಕೆ ಸಿಗೋದಿಲ್ಲ. ಆದರೆ ಇತ್ತೀಚೆಗೆ ಯಾವುದೋ ಒಂದು ಕರ್ನಾಟಕದಲ್ಲಿ ಒಂದು ಕೊಲೆ ನಡೀತು. ಅದು ಎಷ್ಟು ಕಾಲ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಮನೆ, ರಸ್ತೆ ಎಲ್ಲ ಕಡೆ ಚರ್ಚೆ ಮಾಡಿದ್ವಿ ನಾವು ಅದನ್ನು. ಅದು ಯಾಕೆ ಚರ್ಚೆ ಬಂತು ಅಂದರೆ ಅದಕ್ಕೊಂದು ಹೊರಗಡೆ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ. ಅವೆಲ್ಲ ಸೇರಿಕೊಂಡೇ ಆಗೋದು ಅಂತ. ಹಾಗಾಗಿ ಅಭಿಮನ್ಯುವಿನ ಕೊಂದ ವಿಧಾನ ಅದು ಬೆಂಕಿ ಹಚ್ಚಿಬಿಡ್ತದು ಅಂತ ಒಂದು. ಎರಡನೇದು, ಅರ್ಜುನನಿಗೆ ಅಭಿಮನ್ಯುವಿನಿಗೆ ಜೊತೆಗಿನ ಇದು ಜಾಸ್ತಿ ಇತ್ತು, ಬಂಧ ಜಾಸ್ತಿ ಇತ್ತು. ಬಹಳ ಹಚ್ಚಿಕೊಂಡಿದ್ದ ಮಕ್ಕಳಲ್ಲ ಅವನು. ಇರಾವಂತ ಅವನ ಜೊತೆಗೆ ಯಾವಾಗಲೂ ಇರಲಿಲ್ಲ ಅನ್ನೋ ಥರನೇ. ಸ್ವರ್ಗಕ್ಕೆ ಹೋಗಿ ಅವನು ತನ್ನನ್ನು ಪರಿಚಯಿಸ್ಕೊಳ್ತಾನೆ, ನಿನ್ನ ಮಗ ನಾನು ಅಂತ, ಇರಾವಂತ. ಆಗ ಅರ್ಜುನ ಹೇಳ್ತಾನೆ, ಯುದ್ಧಕ್ಕೆ ಬಾ, ಮುಂದೆ ಯುದ್ಧ ನಡೆಯತ್ತೆ, ಆವಾಗ ಯುದ್ಧಕ್ಕೆ ಬಾ ಅಂತ. ಅಂದರೆ ಅವರಿಬ್ಬರು ಸೇರಲೇ ಇಲ್ಲ. ಅವನ ನಾಗಲೋಕದಲ್ಲಿ ಅವನಷ್ಟಕ್ಕೆ ಹುಟ್ಟು ಬೆಳೆದುಕೊಂಡ, ಇವನಿಲ್ಲಿ ಬೆಳೆದ ಅಂತ. ಹಾಗಾದಾಗ ಏನಾಗುತ್ತೆ ಅಂದರೆ ಅದು ಬಹಳ ಪ್ರಮಾಣದಲ್ಲಿ ಅಷ್ಟು ಇದನ್ನು ಕೊಡಲ್ಲ. ನೋವಾಗಿಲ್ಲ ಇನ್ನೊಂದು ಅಂತೇನೂ ಅಲ್ಲ, ಅದು ಕೊಡಲ್ಲ ಅದು. ಆದರೆ ಅಭಿಮನ್ಯುವಿನದ್ದು ಅದಾಯಿತು. ಅಭಿಮನ್ಯು ಬಹಳ ಎಲ್ಲರಿಗೂ ಇಷ್ಟವಾದ ಒಬ್ಬ ವ್ಯಕ್ತಿ ಅವನು ಅಂತ. ಈಗ ಅಭಿಮನ್ಯು ಸತ್ತಾಗ ಸುಭದ್ರೆಯಷ್ಟೇ ದ್ರೌಪದಿಯೂ ಹತ್ತಳು ಅಂತ ಬರುತ್ತೆ. ಅದರ ಅರ್ಥ ಅವನು ಎಲ್ಲರೂ ಮೆಚ್ಚುವ, ಎಲ್ಲರನ್ನ ತನ್ನೆಡೆಗೆ ಸೆಳೆದುಕೊಂಡ ಒಂದು ವ್ಯಕ್ತಿತ್ವ. ಅದಂಥ ಮಕ್ಕಳೇ ಇರ್ತಾರೆ ಮನೆಗಳಲ್ಲಿ. ಅದು ಯಾವುದೋ ಒಂದು ಮಗು ಮನೆಯ ಎಲ್ಲರಿಗೂ ಇಷ್ಟ ಆಗಿಬಿಟ್ಟಿರುತ್ತೆ. ಅದು ಕೆಲವು ಮಕ್ಕಳು ಅಷ್ಟೇನು ಎಲ್ಲರನ್ನು ಅವು ಹಚ್ಕೊಂಡಿರಲ್ಲ, ಉಳಿದವರು ಅವರನ್ನು ಹಚ್ಕೊಳ್ಳೋ ಥರ ಅವು ಇರಲ್ಲ. ಆವಾಗ ಸಹಜವಾಗಿ ಏನಾಗುತ್ತೆ, ಅವ್ರ ಬಗ್ಗೆ ಹೆಚ್ಚು ಇದಿರೋಲ್ಲ. ಇದು ಸಹಜವಾಗಿ ನಡೆಯೋದು. ಇದೆರಡೂ ಸೇರ್ಕೊಳ್ತು ಇಲ್ಲಿ ಅಭಿಮನ್ಯುವಿನ ಇದರಲ್ಲಿ. ಇದು ಗಿರೀಶ್ KHV ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ವಿವೇಚನೆ, ಜ್ಞಾನ ಎಲ್ಲ ಇದ್ದಂಥ ದ್ರೋಣರಾಗಲಿ ಭೀಷ್ಮರಾಗಲಿ ಅಧರ್ಮವನ್ನು ಬೆಂಬಲಿಸಿ ದುರ್ಯೋಧನ ರಕ್ಷಣೆಗೆ ನಿಲ್ಲುವ ಬದಲಿಗೆ ಪಾಂಡವರ ಜೊತೆ ಸೇರ್ಬೋದಾಗಿತ್ತಲ್ವಾ, ಅಥವಾ ತಟಸ್ಥವಾಗಿರ್ಬೋದಾಗಿತ್ತು? ಕೇವಲ ರಾಜಧರ್ಮ ಪಾಲನೆಗಾಗಿ ಅಧರ್ಮವನ್ನು ಬೆಂಬಲಿಸುವ ಮನಸ್ಸು ಹೇಗೆ ಬಂತು? ಅವರು ಒಂದು ಉದಾಹರಣೆ ಕೂಡ ಕೊಡ್ತಾರೆ. ರಾಮಾಯಣದಲ್ಲಿ ವಿಭೀಷಣ ಅದನ್ನೇ ಮಾಡಿ, ಅಂದರೆ ಅವನು ಅಧರ್ಮದ ಪಾಳ್ಯದಿಂದ ಧರ್ಮದ ಪಾಳ್ಯಕ್ಕೆ ಬರ್ತಾನೆ, ಅಂದರೆ ರಾಮನನ್ನು ಬೆಂಬಲಿಸ್ತಾನೆ. ಅದನ್ನು ಮಾಡಿ ಆತ್ಮತೃಪ್ತಿ ಕಂಡನಲ್ಲ, ಇಲ್ಲೂ ಅವ್ರು ಮಾಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಗಿರೀಶ್ ಅವ್ರದ್ದು. ಅವ್ರ ಪ್ರಶ್ನೆ ಸರಿ ಇದೆ. ಅದು ಹಾಗೆ ಆಗಬೇಕಾಗಿತ್ತದು. ಭೀಷ್ಮದ್ರೋಣಾದಿಗಳು ಅವ್ರ ಜೊತೆ ನಿಲ್ಲಬಾರದಾಗಿತ್ತು, ನಿಂತರು. ಅವ್ರು ಹೇಳಿದ ಹಾಗೆ ರಾಜಧರ್ಮ ಅಥವಾ ಅನ್ನ ಹಾಕಿದಾನೆ ಅನ್ನೋ ಥರದ್ದು ಏನೇನೋ ಮಾತಾಡ್ತಾರಲ್ಲ, ಅವನ ಬಗ್ಗೆ ಒಂದು ಕೃತಜ್ಞತೆ ಇದೆ, ದುರ್ಯೋಧನನ ಬಗ್ಗೆ ಇತ್ಯಾದಿಗಳೆಲ್ಲ ಕೆಲಸ ಮಾಡಿವೆ. ಇನ್ನೊಂದು ರಾಜಧರ್ಮ ಏನು ಅಂತ ಅಂದರೆ, ಈಗ ಇವ್ರು ಹೊರಗಡೆಯಿಂದ ದಾಳಿ ಮಾಡ್ದಂಗಾಯ್ತು ಅಂತ ಒಂದಿದೆ. ಹಸ್ತಿನಪುರದ ಅರಸೊತ್ತಿಗೆಯಲ್ಲಿ ಅವ್ರು ಇದ್ದಾರೆ. ಈಗ ಅವ್ರು ಸರಿ ಇದ್ದಾರೆ, ಸರಿ ಇಲ್ಲ ಅನ್ನೋ ವಿಷಯ ಎರಡನೇ. ಆದರೆ ದಾಳಿ ಹೊರಗಡೆಯಿಂದ ಮಾಡಿದ್ರು ಅಂತ ಅಂದಾಗ ಎಲ್ಲಿ ನಿಲ್ಲಬೇಕಾಗತ್ತೆ ಅಂತ ಬರುತ್ತೆ. ಈಗ ಭಾರತವನ್ನು ಯಾರೋ ಆಳ್ತಾರೆ, ಈಗಲೋ ಯಾವಾಗಲೋ ಭಾರತವನ್ನು ಆಳ್ತಾ ಇದ್ದಾರೆ ಯಾರೋ ಪ್ರಧಾನಿ ಇದ್ದಾನೆ, ಯಾವುದೋ ಪಕ್ಷ ಇರ್ಬೋದು. ಆದರೆ ಅದರ ಅರ್ಥ ಇಲ್ಲಿಯವರು ಹೋಗಿ ಹೊರಗಡೆಯವ್ರನ್ನ ಸೇರಿಸ್ಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಭಾರತದ ಅಷ್ಟೂ ಜನ ಪ್ರಜೆಗಳು ಯಾರ ಜೊತೆ ನಿಲ್ತಾರೆ ಅಂದರೆ, ಯಾರು ಆಳ್ತಾ ಇದ್ದಾರೋ ಅವ್ರ ಜೊತೆ ನಿಲ್ತಾರೆ. ಅವನು ಸರಿ ಇದ್ದಾನ ಸರಿ ಇಲ್ವಾ, ಅವ್ನು ಭ್ರಷ್ಟಾಚಾರಿಯ ಇನ್ನೊಂದ ಅನ್ನೋದು ಸೆಕೆಂಡ್ರಿ. ಹೊರಗಡೆಯಿಂದ ನೀನು ಬಂದು ದಾಳಿ ಮಾಡ್ತಾ ಇದೆಯಾ, ಇನ್ನೂ ಉಳಿದವ್ರನ್ನ ಸೇರಿಸ್ಕೊಂಡು ಅಂತ ಅಂದ ಕೂಡಲೇ ಇದು ರಾಜನಿಷ್ಠೆ ಅಂತ ಆಗ್ಬಿಡತ್ತೆ. ಅದು ಒಂದು ಕೆಲಸ ಮಾಡಿದೆ. ಆಮೇಲೆ ಅನ್ನ ತಿಂದಿದ್ದೀವಿ ಅನ್ನುವ ಭಾವ ಏನೋ ಇದೆ ಅವರಿಗೆ, ಇದೆಲ್ಲ ಸೇರಿಕೊಳ್ತು
ಅನ್ನೋದು ಇದೆ. ಆದರೆ ಅವರು ಸ್ಪಷ್ಟವಾಗಿ ಪ್ರಶ್ನೆ ಕೇಳ್ತಾರೆ, ಅದನ್ನು ಮೀರಬೇಕಿತ್ತಲ್ವಾ ಅಂತ. ವಾಸ್ತವವಾಗಿ ಮೀರಬೇಕಿತ್ತು ಅವರು, ವಾಸ್ತವವಾಗಿ ಅವರು ಮೀರಬೇಕಿತ್ತು. ವಿಭೀಷಣ ಅದನ್ನೇ ಮಾಡ್ದ. ಅವನು ಅಲ್ಲೇ ಇದ್ದ, ಜೊತೆಗಿದ್ದ, ಸರಿಪಡಿಸೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟ. ಆದರೆ ಆ ಕೊನೆ ಹಂತ ಅಂತ ಅಂದಾಗ ಅವನ ಅಧರ್ಮದ ಜೊತೆ ನಿಂತ್ಕೊಳ್ಳೇ ಇಲ್ಲ, ಧರ್ಮದ ಜೊತೆ ಬಂದು ಸೇರ್ಕೊಂಡು ಬಿಟ್ಟ ಅಂತ. ಹಾಗಾಗಿ ಭೀಷ್ಮ ದ್ರೋಣಾದಿಗಳ ಬದುಕಿನಲ್ಲಿ ಈ ಸಂದೇಶ ನಮಗಿದೆ, ಈ ಪಾಠ ನಮಗಿದೆ. ಅಕಸ್ಮಾತ್ ಅವ್ರು ಈ ಪಾಳಕ್ಕೆ ಬಂದಿದ್ರೆ ಏನಾಗ್ತಿತ್ತು? ಸ್ವಲ್ಪ ಬೇಗ ಯುದ್ಧ ಮುಗಿದಿರ್ತಿತ್ತು. ಯುದ್ಧ ನಡೀತಿರ್ಲಿಲ್ಲ ಅಂತಲೇ ಹೇಳೋದಕ್ಕಾಗೋದಿಲ್ಲ, ಸ್ವಲ್ಪ ಬೇಗ ಯುದ್ಧ ಮುಗಿತಾ ಇತ್ತು. ಭಾಳ ದೊಡ್ಡ ಬೆಂಬಲ ಸಿಕ್ಬಿಡ್ತಿತ್ತಲ್ಲ ಭೀಷ್ಮ ದ್ರೋಣ ಇಬ್ಬರು ಬಂದರೆ. ತಟಸ್ಥ ಆಗಿದ್ರು ಕೂಡ ಆಗಿರ್ತಿತ್ತು, ಅದು ತಟಸ್ಥ ಆಗ್ಬೋದಿತ್ತಲ್ಲ ಅಂತ ಒಂದವ್ರು ಹೇಳ್ತಾರಲ್ಲ. ವಾಸ್ತವಾಗ ಅದು ಅವರಿಗೆ ಹೆಚ್ಚು ಸುಲಭದ ದಾರಿ ಆಗಿರ್ತಾ ಇತ್ತು. ಈಗ ನಾವು ಭೀಷ್ಮನ ಬಗ್ಗೆ, ಭೀಷ್ಮ ಒಂದು ಪ್ರತಿಜ್ಞೆ ಸ್ವೀಕರಿಸಿದ್ದ, ಈ ಪಟ್ಟದ ಮೇಲೆ ಯಾರು ಕೂತ್ಕೋತಾರೆ ನಾನು ಅವರಿಗೆ ನಿಷ್ಠನಾಗಿರ್ತೀನಿ ಅಂತ ಹೇಳಿ ಅನ್ನೋದು ಒಂದು ಹಂತಕ್ಕೆ ಓಕೆ ಅಂದರೂ ಕೂಡ ದ್ರೋಣರು ಬರ್ಬೋದಾಗಿತ್ತು ಅನ್ನೋದೊಂದು. ಹೌದು, ದ್ರೋಣರಿಗಂತೂ ಸಂಬಂಧ ಇರಲಿಲ್ಲ. ಇಬ್ಬರು ಶಿಷ್ಯರು, ಅವರು ಮತ್ತು ಮೂರನೇವರು, ಅವರಿಗೇನದು ಯಾವುದು ಅವರಿಗೆ ಇದಿಲ್ವಲ್ಲ, ಅವರು ಬದ್ಧರಲ್ಲ ಯಾವುದಕ್ಕೂ. ಸಿಂಹಾಸನಕ್ಕೆ ಅವ್ರು ಯಾಕೆ ಬದ್ಧರಾಗಬೇಕು? ಸ್ವತಂತ್ರವಾದ ಒಬ್ಬ ಶಿಕ್ಷಕ ಅಷ್ಟೇ ಅವರು. ಹಾಗಾಗಿ ಅವರ ಸ್ವಾತಂತ್ರ್ಯವನ್ನು ಉಳಿಸ್ಕೋಬೇಕಾಯ್ತು. ಆಮೇಲೆ ಅವರಿಗೆ ಅವರದ್ದೇ ಆದ ರಾಜ್ಯ ಕೂಡ ಇತ್ತಲ್ಲ ಅವರಲ್ಲಿ, ಕಾಂಪಿಲ್ಯ ಇತ್ತಲ್ಲ ಅವರಲ್ಲಿ, ಅಂದರೆ ಪಾಂಚಾಲದ ಇನ್ನೊಂದು ಭಾಗ ಇತ್ತಲ್ಲ. ಹಾಗಾಗಿ ಅವರು ಅಲ್ಲಿಗೆ ಬದ್ಧರಾಗಿ ಇರಬೇಕಾಗಂತೂ ಖಂಡಿತ ಇರಲಿಲ್ಲ. ಕೃಪಾಚಾರ್ಯರಿಗೂ ಇದೆ ಇದು. ನನ್ನ ಪ್ರಶ್ನೆ ಏನಂತಂದರೆ, ಈಗ ಎಲ್ರಿಗೂ ಒಂದೊಂದು ಹಿಡನ್ ಅಜೆಂಡಾ ಇರೋ ಹಾಗೆ ದ್ರೋಣರಿಗೂ ಒಂದು ಅಜೆಂಡಾ ಏನಾದರೂ ಇತ್ತಾ? ಅಂದರೆ ದ್ರುಪದ ಆ ಕಡೆ ಇದ್ದಾನೆ, ಅದು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕಾಗೋಲ್ಲ, ಅದು ಕೆಲಸ ಮಾಡಿಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ದ್ರುಪದ ಆಚೆ ಇದ್ದಾನೆ ಅನ್ನೋ ಕಾರಣಕ್ಕೆ ಬಿಟ್ಟು ಬಿಡಬೇಕು ಅಂತೇನಿರಲಿಲ್ಲ. ಈಗ ಸಮಸ್ಯೆ ಬರೋದು ದೃಷ್ಟದ್ಯುಮ್ನಿಗಾಗಿತ್ತು, ದ್ರೋಣರಿಗಲ್ಲ. ದ್ರೋಣರು ಈಚೆ ಬಂದು ದೃಷ್ಟದ್ಯುಮ್ನ ದ್ರೋಣರನ್ನು ಕೊಲ್ಲೋದಕ್ಕೆ ಬೇರೆ ಅವಕಾಶ ಹುಡ್ಕೋಬೇಕಾಗಿತ್ತು, ಈ ಯುದ್ಧ ಅಲ್ಲ. ಕರೆಕ್ಟ್. ಯುದ್ಧ ಇಲ್ಲದೆ ಕೊಲ್ಲೋದಕ್ಕಾಗೋಲ್ಲ. ಸುಮ್ಮನೆ ಮನೆಗೆ ಹೋಗಿ ಇದ್ದವ್ರ ಮೇಲೆ ದಾಳಿ ಮಾಡಿ ಕೊಲ್ಲಕ್ಕೆ ಬರೋಲ್ಲ, ಯುದ್ಧವೇ ಎದುರಾಗಬೇಕು. ಅವ್ರು ಎದುರಾಗಲಿಲ್ಲ ಅಂದ್ರೆ ಅದು ಆಗ್ತಾ ಇರಲಿಲ್ಲ. ಹಾಗಾಗಿ ಹೊರಗಡೆ ನೋಡುವಾಗ ಅಂತ ಅಂದರೆ ಇದೆಲ್ಲ, ಒಳಗಡೆಯಿಂದ ನೋಡುವಾಗ ಅಂತ ಅದು ಅವ್ರವ್ರ ಹಣೆ ಬರಹದಲ್ಲಿ ಬರೆದಿತ್ತದು. ದೃಷ್ಟದ್ಯುಮ್ನ ಹತ್ರ ಅವರು ಸಾಯಬೇಕು, ಬೇರೆ ಇನ್ನೊಂದು ಯುದ್ಧ ಆಗಲ್ಲ, ಮೊದಲು ಆಗಿಲ್ಲ. ಈಗ ದೃಷ್ಟದ್ಯುಮ್ನ ಇಷ್ಟು ಕಾಲ ಸುಮ್ಮನೆ ಯಾಕೆ ಕೂತಿದ್ದ? ಯಾವುದೋ ಯುದ್ಧ ಆಗಲಿ, ಯುದ್ಧ ಆಗಲ್ಲ ಅವ್ರ ಜೊತೆ. ಯಾಕೆ ಯುದ್ಧ ಆಗತ್ತೆ ಅವರಿಗೆ? ಆಗಲ್ಲ. ಇನ್ನೇನು ಇವರೇ ಇನ್ನೊಂದು ದಿವಸ ಯುದ್ಧ ಮಾಡಬೇಕು. ಏನು, ನಮ್ಮ ರಾಜ್ಯ ಅವತ್ತು ಕಿತ್ಕೊಂಡ್ರಿ, ಈಗ ವಾಪಸ್ ಕಿತ್ಕೋತೀವಿ ಅಂತ ಹೋಗಬೇಕು. ಅಸಾಧ್ಯದ ಮಾತದು. ಅಸಾಧ್ಯದ ಮಾತು ಅಂದರೆ ಇವರಿಗೆ ದ್ರೋಣರನ್ನು ಹೋಗಿ ಕೆಣಕಿ ಯುದ್ಧ ಮಾಡುವ ಧೈರ್ಯ ಇಲ್ಲವೇ ಇಲ್ಲ ಅವರಿಗೆ, ದ್ರುಪದ ಅವರಿಗೆ. ಹಾಗಾಗಿ ಇದು ನೆವ ಆಯ್ತದು. ಹಾಗಾಗಿ ಯಾರ್ಯಾರ ಹಣೆಯಲ್ಲಿ ಎಲ್ಲೆಲ್ಲಿ ಬರೆದಿತ್ತೋ ಅಲ್ಲಲ್ಲಿಗೆ ಹೋಗಿ ಸೇರಿಕೊಂಡ್ರು ಅವರು ಅಂತ. ಆದರೆ ಬರಬೇಕಾಗಿತ್ತು ಈ ಕಡೆ ಅನ್ನೋದಿದೆಯಲ್ಲ, ಅದೇ ಸರಿ ಅಂತ ಅನ್ಸತ್ತೆ. ಇನ್ನೊಂದು ಪ್ರಶ್ನೆ ಇದೆ. ರಾಘವೇಂದ್ರ KR ಕಡೂರ್ ಅಂತ ಇವ್ರ ಹೆಸರು. ಗುರುಗಳೇ, ಕನಸಿನಲ್ಲಿ ಅರ್ಜುನ ಅಂತ ಹೆಸರು ಹಾಕಬೇಕಾಗಿತ್ತು. ಅರ್ಜುನ ಶಿವನ ಹತ್ತಿರ ಹೋಗಿ ಪಾಶುಪತಾಸ್ತ್ರ ತಂದನಲ್ಲ, ಅದು ಎಲ್ಲೂ ಬಳಕೆ ಆಗಲಿಲ್ಲವಲ್ಲ ಅನ್ನೋದು ಪ್ರಶ್ನೆ. ಇಲ್ಲ, ಆಗಲಿಲ್ಲ ಅವತ್ತು. ಅದೊಂದು ಅಂದರೆ ಅದು ಸಿದ್ಧತೆ ಅಂತ ಅಷ್ಟೇ ಅರ್ಥ. ಓಕೆ. ಈಗ ನಾಳೆ ಒಂದು ಮಹಾಯುದ್ಧ ಇದೆ ಅಂತ ಅಂದಾಗ, ನಾಳೆ ಏನೋ ಆಗಬೇಕು ಅಂತಂದಾಗ ಅಸ್ತ್ರಶಸ್ತ್ರಗಳನ್ನು ವ್ಯಾಪಕವಾಗಿ ಸಂಗ್ರಹ ಮಾಡ್ಕೊಳ್ತೀವಿ. ಅದು ಎಲ್ಲ ಯುದ್ಧಗಳಲ್ಲೂ ಹಾಗೆ. ಆದರೆ ಅದರಲ್ಲಿ 10% ಬಳಸದೆ ಹೋಗ್ಬಿಡ್ಬೋದು. ಹೆಚ್ಚಿನ ಯುದ್ಧಗಳಲ್ಲಿ ಹಾಗೆ ಆಗತ್ತೆ, ತುಂಬ ಬಳಕೆ ಆಗಲ್ಲ. ಅದು ಬಳಕೆ ಆಗಿಲ್ಲ ಅರ್ಜುನನದ್ದು. ಮತ್ತು ಬಹಳ ಎಚ್ಚರಿಕೆಯಿಂದ ಅಸ್ತ್ರಗಳನ್ನು ಪ್ರಯೋಗ ಮಾಡುವವನು ನಾನು. ಅಂದರೆ ಮನುಷ್ಯರನ್ನು ಮೀರಿದ ಅಸ್ತ್ರಗಳನ್ನು ಮನುಷ್ಯರ ಮೇಲೆ ಬಿಡಬಾರ್ದು ಅನ್ನೋದನ್ನು ಗಟ್ಟಿ ಇಟ್ಕೊಂಡಿದ್ದ ಅವನು. ಎಲ್ಲರೂ ಇಟ್ಕೊಳ್ತಾ ಇದ್ದರು, ಅವನದ್ದು ಇನ್ನೂ ಜಾಸ್ತಿ ಇತ್ತು. ಹಾಗಾಗಿ ಪಾಶುಪತಾಸ್ತ್ರವನ್ನು ಪ್ರಯೋಗಿಸಬೇಕಾದ ಅನಿವಾರ್ಯತೆ ಅವನಿಗೆ ಬರಲಿಲ್ಲ. ಸಣ್ಣ ವಿಷಯಗಳಿಗೆ ಅವನು ಪ್ರಯೋಗಿಸಲಿಲ್ಲ ಅಲ್ಲಿ. ಇಲ್ಲದ್ರೆ ಮಾರನೇ ದಿನ, ಅಂದರೆ ಅವ್ರು ಕೇಳಿರೋ ಪ್ರಶ್ನೆ ಕರೆಕ್ಟಾಗಿದೆ. ಹಿಂದಿನ ದಿನ ಕನಸಿನಲ್ಲಿ ಶಿವನ ಹತ್ರ ಹೋಗಿ ಪಾಶುಪತಾಸ್ತ್ರ ತೆಗೆದುಕೊಂಡ ಅಂದರೆ ಮಾರದಿನ ಜಯದ್ರಥನನ್ನು ಪಾಶುಪತಾಸ್ತ್ರದಿಂದ ಕೊಲ್ಲಬೇಕು ಅಂತ ಅರ್ಥ ಅಲ್ವಾ? ಅದಕ್ಕೆ ಹೊಂದಿಕೆ ಆಗಬೇಕಲ್ಲ. ಏನಿಲ್ಲ, ಅವನು ಸುಮ್ಮನೆ ಬಾಣ ಬಿಟ್ಕೊಂಡಿದ್ದಾನೆ. ಅವಾಗ ಅಸ್ತ್ರ ಕೂಡ ಅಲ್ಲ, ಬಾಣ ಬಿಟ್ಕೊಂಡಿರೋದೇನೆ. ಅಸ್ತ್ರದ ಬಳಕೆನೂ ಇತ್ತು ಅಲ್ಲಿ, ಆದರೆ ಪಾಶುಪತಾಸ್ತ್ರ ಅಲ್ಲ ಅದು ಅಲ್ಲ. ಹಾಗಾಗಿ ಅದು ಬಳಕೆಗೆ ಬರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹಿಂದಿನ ದಿವಸ ಅದನ್ನು ಪಡ್ಕೊಳ್ಬೇಕು ಅನ್ನೋದಿದೆಯಲ್ಲ, ಅದನ್ನು ಮಾಡದೇ ಇರೋದಕ್ಕೆ ಬರೋದಿಲ್ಲ. ಅದು ಸಂಗ್ರಹಿಸ್ಕೊಳ್ಳೋದು, ನೆನಪಿಸಿಕೊಳ್ಳೋದು ಅನ್ನೋದು ಇದ್ದೇ ಇದೆ, ಸಿದ್ಧತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಕೂತ್ಕೋತೀವಿ, 10 ಪ್ರಶ್ನೆಗಳಿಗೆ ನಾವು ಉತ್ತರ ಇಷ್ಟೇ ಬರುತ್ತೆ ಅಂತ ಮಾಡೋಕ್ಕಾಗಲ್ಲ. ನಾವೆಲ್ಲ ಓದ್ತೀವಿಲ್ಲ, ಹೌದು, ಪ್ರಿಪ್ರೇಷನ್ ಅಂತೂ ಮಾಡಲೇಬೇಕಾಗುತ್ತೆ. ಅಲ್ಲಿ ಯಾವ ಪ್ರಶ್ನೆ ಬರುತ್ತೋ ಅದಕ್ಕೆ ಉತ್ತರ ಕೊಡ್ತೀವಿ ಅನ್ನೋ ಥರ ಎಲ್ಲ ಇದೆ ನನ್ನ ಹತ್ರ. ಸನ್ನಿವೇಶಕ್ಕೆ ಯಾವುದು ಬೇಕೋ ಅದನ್ನು ಬಳಸ್ತೀನಿ. ಸೊ ಆ ಥರ
ಆಮೇಲೆ ಅದು ಮತ್ತೆ ಅಂದರೆ ಇದು ಮುಗಿದ ಮೇಲೆ ಅದು ಅರ್ಜುನ್ ಅದು ಅದು ಎಲ್ಲೂ ಬಳಕೆ ಆಗಿರೋ ಉಲ್ಲೇಖನ ಇಲ್ವಲ್ಲ ಪಾಶುಪತಾಸ್ತ್ರ? ಇಲ್ಲ. ಕೆಲವೊಂದೆಲ್ಲ ಹಾಗೆ ಇರ್ಬೇಕು ಆ್ಯಕ್ಚುಲಿ ಅಲ್ವಾ? ಈಗ ನಮ್ಮ ಜಗತ್ತಲ್ಲ ಅಣ್ವಸ್ತ್ರಗಳಿದೆಯಲ್ವಾ? ಹೌದು. ಎಲ್ಲ ದೇಶಗಳಲ್ಲೂ ಇದೆ, ಅಂದರೆ ಪ್ರಮುಖವಾದ ಎಲ್ಲ ದೇಶಗಳಲ್ಲೂ ಇದೆ, ಇನ್ಕ್ಲೂಡಿಂಗ್ ಭಾರತ. ಹೌದು. ಹಾಗಂತ ಯಾರು ಬಳಕೆ ಮಾಡಕ್ಕೆ ಹೋಗಲ್ಲ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಹೆಸರಿಲ್ಲ ಇವ್ರದು. 14ನೇ ದಿನ ಯುದ್ಧ ಮುಗಿಯುವ ಸಮಯದಲ್ಲಿ ಸಮಯ ಬರುತ್ತಿದ್ದ ಹಾಗೆ ನನಗೆ ಒಂದು ಪ್ರಶ್ನೆ ಬರುತ್ತದೆ. 13 ದಿನ ನಾವು ಅಭಿಮನ್ಯುವಿನ ಫುಲ್ ಪೊಟೆನ್ಷಿಯಲ್ ಅಂದರೆ ಆತನ ಶಕ್ತಿ ಸಾಮರ್ಥ್ಯ ನೋಡಿದ್ವಿ. 14ನೇ ದಿನ ಸಾತ್ಯಕಿಯ ಶಕ್ತಿ ಸಾಮರ್ಥ್ಯ ನೋಡಿದ್ವಿ. ಇದನ್ನು ಭೀಷ್ಮರವರು ಮೊದಲೇ ನೋಡಿದ್ರಾ? ಅವರಿಗೆ ಇವರಿಬ್ಬರ ಬಗ್ಗೆ ಗೊತ್ತಿತ್ತ? ಹಾಗೂ ಧೃತರಾಷ್ಟ್ರನಿಗೆ ಕತೆ ಹೇಳುವ ಹಾಗೆ ಪ್ರತಿದಿನ ಏನಾಗುತ್ತಿತ್ತು ಎಂದು ಯಾರಾದರೂ ಭೀಷ್ಮನಿಗೆ ಹೇಳುತ್ತಿದ್ದರೆ ಇವರಿಬ್ಬರ ಬಗ್ಗೆ ಭೀಷ್ಮರವರ ಅಭಿಪ್ರಾಯ ಹೇಗಿತ್ತು? ಅಂದರೆ ಭೀಷ್ಮ ಶರಶಯ್ಯೆಯಲ್ಲಿರೋದ್ರಿಂದ ಸೊ ಆತ ಯುದ್ಧ ಮಾಡ್ತಾ ಇಲ್ಲ, ಆದರೆ ಆತ ಸತ್ತಿಲ್ಲ ಕೂಡ. ಸೊ ಆತನಿಗೂ ಒಂದು ಏನಾದರೂ ಇನ್ಫಾರ್ಮೇಷನ್ ಹೋಗ್ತಿತ್ತಾ ಅನ್ನೋದು ಪ್ರಶ್ನೆ. ಜೊತೆಗೆ ಅವರು ಈ ಇಬ್ಬರು ಯೋಧರ ಬಗ್ಗೆ ಕೂಡ ಕೇಳಿದ್ದಾರೆ. ಈ ಇಬ್ಬರು ಯೋಧರ ಬಗ್ಗೆ ಭೀಷ್ಮರಿಗೆ ಗೊತ್ತಿತ್ತು, ಖಂಡಿತವಾಗಿ ಗೊತ್ತಿತ್ತು. ಏನಂದರೆ, ಒಂದು ಯುದ್ಧಕ್ಕಿಂತ ಮೊದಲು ಆಚೆ ಕಡೆ ಇರುವ ವೀರರು ಯಾರು, ಅವ್ರು ಎಲ್ಲಿ ಕಲ್ತಿದ್ದಾರೆ, ಏನು ಕಲ್ತಿದ್ದಾರೆ, ಅವ್ರ ಹತ್ರ ಅಸ್ತ್ರಗಳು ಏನೇನು ವಿಶೇಷವಾಗಿವೆ, ಯಾವ ಶಸ್ತ್ರ ಬಳಕೆಯಲ್ಲಿ ಅವರು ತಜ್ಞರು, ಅವರು ಈ ಹಿಂದೆ ಮಾಡಿದ ಯುದ್ಧಗಳು ಯಾವುದು, ಅಲ್ಲಿ ಅವರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋ ಅಷ್ಟು ಎರಡೂ ಕಡೆಯವರಿಗೆ ಗೊತ್ತಿರ್ತಾ ಇತ್ತು. ಹೇಗೆ ಕ್ರಿಕೆಟ್ನಲ್ಲಿ ಅವರು ಪ್ರಾಕ್ಟೀಸ್ ಮಾಡುವಾಗ ನಾಳೆ ಬ್ಯಾಟ್ಸ್ಮನ್ ಯಾರಿದ್ದಾರೆ, ಬ್ಯಾಟರ್ ಯಾರಿದ್ದಾರೆ, ನಾಳೆ ಬೌಲರ್ ಯಾರಿದ್ದಾರೆ, ಕೀಪರ್ ಯಾರಿದ್ದಾರೆ, ಅವ್ರು ಹೆಂಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಯೋಚನೆ ಮಾಡಿಕೊಂಡೇ ಮಾಡ್ತಾರೋ ಹಾಗೆ ಇದನ್ನು ಮಾಡ್ಕೊಂಡಿರ್ತಾಯಿದ್ರು. ಇದನ್ನು ಅವರು ಚರ್ಚೆಯೂ ಮಾಡಿದರು. ನಾವಿಲ್ಲಿ ಹೇಳೋಕ್ಕಾಗಿಲ್ಲ ಅನ್ನೋದು ಬಿಟ್ಟರೆ ನಮ್ಮ ಕಡೆಯ ಮಹಾವೀರರು ಯಾರು, ಅವ್ರ ಕಡೆಯ ಮಹಾವೀರರು ಯಾರು ಅಂತ ಯುದ್ಧ ಆರಂಭಕ್ಕಿಂತ ಮೊದಲು ಎರಡೂ ಕಡೆಯವರು ತಮ್ಮ ಸಭೆಗಳಲ್ಲಿ ಮಾತಾಡ್ಕೊಂಡಿದ್ದಾರೆ. ಹಾಗಾಗಿ ಸಾತ್ಯಕಿಯ ಬಗ್ಗೆ, ಅಭಿಮನ್ಯು ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಭೀಷ್ಮನಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಮತ್ತು ಅವ್ರು ಹೇಳಿದಾಗೇ ಅಭಿಮನ್ಯು ಕಾಣಿಸ್ಕೊಂಡಿದ್ದ ಕೂಡ, ಸಾತ್ಯಕಿ ಅಷ್ಟು ಕಾಣಿಸಿಕೊಂಡಿರಲಿಲ್ಲ ಈ 13 ದಿವಸ. ಇನ್ನು ಯುದ್ಧ ನಡೀತಾ ಇರುವಾಗ ಭೀಷ್ಮನಿಗೆ ಹೋಗಿ ಯಾರು ಹೇಳಿದ ಉಲ್ಲೇಖ ಮಹಾಭಾರತದಲ್ಲೇನು ಕಾಣಿಸೋದಿಲ್ಲ, ಹೋಗಿ ಹೇಳ್ತಾ ಇದ್ರು ಅನ್ನುವ ಉಲ್ಲೇಖ ಏನೂ ಕಾಣಿಸೋದಿಲ್ಲ. ಗೊತ್ತೇ ಆಗ್ತಾ ಇರಲಿಲ್ಲ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಹಾಗೆ ಯುದ್ಧದ ವಿಷಯ ಅವನು ಕೇಳ್ಕೊಳ್ತಾನೂ ಇರ್ಬೋದು, ತುಂಬ ವಿವರವಾಗಿ ಅಂತ ಅಲ್ಲದೇ ಇದ್ದರು. ಆದರೆ ಯಾರಾದರೂ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ್ರು ಅನ್ನುವ ಉಲ್ಲೇಖ ಕಾಣಿಸೋಲ್ಲ. ಉಲ್ಲೇಖ ಕಾಣಿಸ್ತಾ ಇಲ್ಲ ಅಂತಂದ್ರೆ ಹೇಳ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಹೇಳ್ತಾ ಇರಬಹುದು, ಅದು ಉಲ್ಲೇಖ ಬರದೇ ಇರಬಹುದು. ಇಲ್ಲಿಗೆ ಬೇಕಾಗಿಲ್ವಲ್ಲ, ಅದು ತಗೊಂಡಿಲ್ಲ ಅಷ್ಟೇ. ಯಾಕಂದ್ರೆ ಆತ ಯುಧಿಷ್ಠನಿಗೆ ಉಪದೇಶ ಕೊಡುವಾಗ ಆತ ಎಲ್ಲ ಗೊತ್ತಿದೆ, ಅವನಿಗೆ ಗೊತ್ತಿದೆ ಅನ್ನೋದು ಅರ್ಥ ಆಗತ್ತಲ್ವಾ, ಒಂದಷ್ಟು ವಿಚಾರ ಅವನಿಗೆ ಗೊತ್ತಾಗಿರುತ್ತೆ ಅಂತ ಹೇಳಿ. ಜೊತೆಗೆ ಅದು ಸೇರ್ಸೋದು ಅಂದರೆ, ಈಗ ಅವ್ನು ಶರಶೈಯಲ್ಲಿ ಮಲಗಿದಾಗ ಇವ್ರು ಯಾರು ಆಮೇಲೆ ಹೋಗೇ ಇಲ್ಲ ಅಂತಲೂ ಅರ್ಥ ಆಗಿರೋದಿಲ್ಲ. ಯಾಕೆಂದ್ರೆ ಅವ್ನು ಶರಶೈಯಲ್ಲಿ ಮಲಗಿದಾಗ ಅವನಿಗೊಂದು ರಕ್ಷಣೆ ವ್ಯವಸ್ಥೆ ಮಾಡಿದ್ರು, ಇನ್ನೊಂದು ಅಂತೆಲ್ಲ ಇತ್ತಲ್ಲ. ಇವರೆಲ್ಲ ಹೋಗಿ ಯಾವತ್ತಾರು ಭೇಟಿ ಮಾಡ್ಕೊಂಡು ಬರ್ತಾ ಇದ್ದಿರ್ಬೋದು ಎರಡೂ ಕಡೆಯವರು. ಕರೆಕ್ಟ್. ಹಾಗೆ ಅವ್ನು ಬಿಟ್ಟಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ದಿನ ಶರಶಯ್ಯ ಮೇಲೆ ಇರ್ತಾನೆ? ತಿಂಗಳುಗಳ ಕಾಲ ಇರ್ತಾನೆ ಅವನು, ಉತ್ತರ ಇದು ಬರೋ ತನಕ. ಅಂದ್ರೆ ಯುದ್ಧ ಮುಗಿದ ಮೇಲೆ? ಯುದ್ಧ ಮುಗಿದ ಮೇಲೆ. ಓ ಹೌದಾ, ಯುದ್ಧ ಮುಗಿದ ಮೇಲೆ ಸುಮಾರು ದಿನಗಳಾದ್ಮೇಲೆ ವಾಪಸ್ ಬಂದು, ಅಂದರೆ ಅವನು ಯುದ್ಧ ಮುಗಿದ ಮೇಲೆ ಇವನಿಗೆ ಬಹಳ ದಿವಸ ಅದನ್ನೆಲ್ಲ ಹೇಳಿ ಆಮೇಲೆ ಹೋಗೋದು. ಯುದ್ಧ ಮುಗಿದು 1-1.5 ತಿಂಗಳಿರ್ತಾನೆ ಅವನು. ಹೌದಾ, ಓಕೆ. ಮೇಘಶ್ರೀ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಗಾಂಧಾರಿಯ ಪೂಜೆಗೆ ಪ್ರಸನ್ನನಾಗಿ ಶಿವ 100 ಮಕ್ಕಳ ವರ ಕೊಟ್ಟ. ಅಲ್ಲಿ ಗಾಂಧಾರಿಯ ಯಾವ ಕೆಟ್ಟ ಉದ್ದೇಶ ಕೂಡ ಇರಲಿಲ್ಲ. ಶಿವ ಸಂತಾನ ವರವನ್ನು ಕೊಟ್ಟಿದ್ದಾರೆ ಅಂತ ಖುಷಿಯಾಗಿದ್ದರೆ ಯಾಕೆ ಅಧರ್ಮಿಗಳು ಹುಟ್ಟಿದ್ರು? ದೇವರು ವರ ಕೊಟ್ಟರೆ ಅದು ಒಳ್ಳೆಯದು ಕೆಟ್ಟೋದು ಅನ್ನೋದೇ ಗ್ಯಾರಂಟಿ ಇಲ್ವಲ್ಲ, ಯಾಕೆ? ಭಾಳ ಚೆನ್ನಾಗಿದೆ ಪ್ರಶ್ನೆ. ಮಾತಾಡಿದೀವಿ ಕೂಡ ಸ್ವಲ್ಪ ಮಾತಾಡಿದ್ದೀವಿ. ವರಗಳೆಲ್ಲ ವರಗಳಾಗಿವೆ ಅಂತ ಹೇಳೋದಕ್ಕಾಗೋದಿಲ್ಲ. ವರಗಳ ಕೆಲವೊಂದ್ಸಲ ವಧುಗಳು ಕೂಡ ಆಗ್ಬೋದು. ಏಕೆಂದರೆ ಎಷ್ಟೊಂದು ಜನ ವರ ಪಡೆದು ಅದನ್ನು ದುರುಪಯೋಗ ಮಾಡಿಕೊಂಡು ಯಾಕಾದರೂ ಈ ವರ ಪಡ್ಕೋಬೇಕಾಗಿತ್ತು ಅಂತ ಬೇರೆಯವರು, ಅವರು ಸುತ್ತ ಇರೋರು ಹೇಳೋ ಥರ ಆಗಿದೆ. ಹಾಗಾಗಿ ದೇವರು ವರ ಕೊಟ್ಟ ಅಂತಂದು ಕೂಡಲೇ ಒಳ್ಳೆಯದು ಅಂತ ಹೇಳೋಕ್ಕಾಗಲ್ಲ. ನಾವೇನು ಕೇಳಿದ್ವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದರೆ ಕೇಳಬೇಕಾದ್ದನ್ನು ಕೇಳಿದ್ವಾ ಅನ್ನೋ ತಿಳುವಳಿಕೆ ನಮಗೇ ಬೇಕು. ಅವನು ಕೊಡ್ತಾನಲ್ಲಿ ಏನಿದ್ರು ಕೊಡ್ತಾನೆ, ಅವನಿಗೆ ಅದರ ಬಾಧ್ಯತೆ ಇಲ್ಲ, ಹಕ್ಕು ಬಾಧ್ಯತೆಗಳಿಲ್ಲ. ಅಂಗಡಿಗೆ ಹೋದ್ರೆ ಅಂಗಡಿಲಿ ಏನಿರುತ್ತೋ ಅಷ್ಟು ಕೊಡ್ತಾರೆ, ನಾವೇನು ತಗೋಬೇಕು ಅನ್ನೋದು ನಮ್ಮದೇ ವಿವೇಕ. ಆಮೇಲೆ ವರಗಳನ್ನ ಕೇಳಿದ್ದು ನಾವು ಓದಿರೋ ಹಾಗೆ
ಜಾಸ್ತಿ ಕೇಳೋದೆಲ್ಲ ಕೆಟ್ಟು ಅಂದ್ರೆ ಅಂತ ಒಳ್ಳೆ ಉದ್ದೇಶಕ್ಕಲ್ಲ. ಹೌದು. ಯಾರಿಂದ ನಂಗೆ ಸಾವು ಬರೆದಿರಲಿ ಈ ತರದ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಈ ಚಕ್ರವರ್ತಿಯಾಗಿ ಮೆರಿಬೇಕು, ಇದರ ವರಗಳನ್ನ ಕೇಳಿದ್ದೆ. ಹೌದೌದು, ಹೆಚ್ಚಿನ ವರಗಳು ಹಂಗೆ ಕೇಳ್ಕೊಂಡಿರ್ತಾರೆ. ಕೆಲವರು ಕೇಳಿದ್ದಾರೆ ಮಗು ಬೇಕು ಇನ್ನೊಂದು ಅಂತ ಕೇಳಿರೋದು ಇದೆ. ಆದರೆ ನೀವು ಹೇಳಿದಾಗೆ ಹೆಚ್ಚಿನವರು ಆ ಥರದವರೇ ವರ ಕೇಳ್ಕೊಂಡು ಹೋಗಿರ್ತಾರೆ. ಆದರೆ ಅವರು ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲದೂ ಅಲ್ಲ. ಈಗ ಗಾಂಧಾರಿಗೇನೂ ದುರ್ಭಾವ ಇಲ್ಲ, ಅವಳ ಉದ್ದೇಶದಲ್ಲೇನು ಕೆಟ್ಟದ್ದಿಲ್ಲ. ಯಾಕೆ ಅಧರ್ಮಿಷ್ಠರಾದರು ಅನ್ನೋದಕ್ಕೆ ಮಹಾಭಾರತದಲ್ಲಿ ಅದಕ್ಕೊಂದು ಕಾರ್ಯಕಾರಣದ ಘಟನೆಯನ್ನೇನೋ ಹೇಳೋದಿಲ್ಲ ಮಹಾಭಾರತ, ಅಲ್ಲಿಲ್ಲ ಅದು. ಈಗ ಈ ಪ್ರತಿಯೊಬ್ಬರು ಯಾಕೆ ಕೆಟ್ಟವರಾದರು ಅನ್ನೋದಕ್ಕೊಂದು ಕಾರಣ ಇರುತ್ತಲ್ಲ, ಹಾಗೆ ಅಂತ. ಅಂದರೆ ಗಾಂಧಾರಿಗೆ ಕಾರಣ ಇಲ್ಲ, ಮಕ್ಕಳು ಕೆಟ್ಟು ಹೋಗೋದಕ್ಕೆ ಗಾಂಧಾರಿಗೆ ಕಾರಣ ಇಲ್ಲ, ಗಾಂಧಾರಿಗೆ ಯಾವುದೂ ಕಾರಣ ಇಲ್ಲ. ಆದರೆ ಗಾಂಧಾರಿಯ ಪೂರ್ವಜನ್ಮ ಯಾವುದಾದ್ರು ಇತ್ತೋ, ಅದರಲ್ಲಿ ಏನಾದರೂ ಆಗಿತ್ತೋ ಗೊತ್ತಿಲ್ಲ ಅನ್ನೋದು ಒಂದು. ಆದರೆ ಇಲ್ಲಿ ಬರುವಾಗ ಏನಂದರೆ ಗಾಂಧಾರಿ ಎಲ್ಲ ಯಾವುದೋ ದೇವಿಗಳ ಅವತಾರ ಅಂತಲೇ ಬರುತ್ತೆ. ದೇವಲೋಕದಿಂದ ಅವರೆಲ್ಲ ಹುಟ್ಟಿಕೊಂಡು ಬಂದವರು, ಗಾಂಧಾರಿ ಕುಂತಿ ಎಲ್ಲರೂ. ಹಿನ್ನೆಲೆಯಲ್ಲಿ ಇವರು ದುಷ್ಟರಾಗಬೇಕಾಗಿತ್ತು ಅನ್ನೋದು ಅನಿವಾರ್ಯ ಇತ್ತು. ಓಕೆ ಸರ್, ಬಟ್ ನನಗೊಂದು ಡೌಟು ಏನಂದರೆ, ಈಗ ಕೌರವರಲ್ಲಿ ಈಗ ನಾವು ದುರ್ಯೋಧನ ದುಶ್ಯಾಸನ ಇವ್ರನ್ನ ಬಿಟ್ಟರೆ ಪ್ರಿಡಾಮಿನೆಂಟ್ ಆಗಿ ದುಷ್ಟರು ಅಂತ ನಮ್ಗೆ ಯಾರು ಕಾಣಿಸ್ತಾರೆ? ಬೇರೆ ಯಾರು ಇಲ್ಲ, ಅಣ್ಣನಿಂದ ಹೋಗಿದ್ದಾರೆ ಅಷ್ಟೇ ಅಲ್ವಾ? ಸೊ ಹೀಗಾಗಿ ಅವ್ರು ದುಷ್ಟರು ಅಂತ ನಾವು ಹೇಳಕ್ಕೂ ಆಗಲ್ಲ. ಆ ಪ್ರಮಾಣದಲ್ಲಿ ಅಧರ್ಮಿಷ್ಟ್ರು ಅಂತ ಹೇಳೋಕ್ಕಾಗಲ್ಲ. ಅದು ಹೇಳ್ಬೋ ಇವರಿಬ್ಬರಿಗೆ ಹೇಳ್ಬೇಕು ಅದನ್ನು. ಯಾಕೆಂದರೆ ವಿಕರ್ಣನಂತವನು ಅಲ್ಲಿ ನಿಂತ್ಕೊಂಡು ತಪ್ಪು ಮಾಡಿದ್ರಿ ಅಂತ ಸಭೆಯಲ್ಲಿ ಮಾತಾಡ್ತಾನೆ ಅಂತ ಅಂದರೆ ಅವ್ರು ಬೇರೆ ಥರ ಯೋಚನೆ ಮಾಡೋರಾಗಿದ್ದರು ಅಂತಲೇ ಅರ್ಥ. ಹಾಗಾಗಿ ಅವರೆಲ್ಲ ದುಷ್ಟರು ಅಂತ ಹೇಳೋಕ್ಕಾಗಲ್ಲ, ನೀವು ಹೇಳಿದ್ರು ಸರಿ ಇದೆ. ಆಮೇಲೆ ಅವಳು ದುಶ್ಯಲೆ ಇದ್ಲು, ಅವ್ರದ್ದೆಲ್ಲ ಏನೋ ಅಂಥ ಪಾತ್ರಗಳಿಲ್ಲ. ಹಾಗಾಗಿ ಎಲ್ಲರೂ ಅಧರ್ಮಿಷ್ಟ್ರು ಅಂತ ಹೇಳೋಕ್ಕಾಗಲ್ಲ. ಅದು ಅಧರ್ಮದ ಪಕ್ಷದಲ್ಲಿದ್ದರು ಈ ಹಂತ ಅಂತ ಬಂದಾಗ ಅದನ್ನು ವಿರೋಧಿಸಿ ಹೊರಗೆ ಬರಲಿಲ್ಲ ಅನ್ನೋಷ್ಟು ಅಂಶಗಳು ಭೀಷ್ಮ ದ್ರೋಣಾದಿಗಳ ಮೇಲೆ ಯಾವ ಆರೋಪ ಮಾಡ್ತೇವೋ ಆಕ್ಷೇಪ ಮಾಡ್ತೇವೋ ಅದು ಇವ್ರ ಮೇಲೂ ಮುಂದುವರಿಯುತ್ತೆ ಅಂತ. ಹಾಗಾಗಿ ಅದಕ್ಕೆ ಕಾರಣ ಅಂತ ಕಾಣಿಸೋದಿಲ್ಲ. ಗಾಂಧಾರಿಯ ವರದಲ್ಲಿ ಕಾರಣ ಇಲ್ಲ, ಅವಳ ವರ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಅಷ್ಟು ಮಕ್ಕಳಾಗಿದ್ದು ಅದೆಲ್ಲವೂ ಹೌದು. ಅದೇ ಅಲ್ಲಿ ನಿಲ್ಲಿಸ್ತಾನೆ. ಯಾಕಾದರೂ ಅಂತ ಅಂದರೆ ಅದು ಆಗಬೇಕಾಗಿತ್ತು ಅನ್ನೋದಂತೂ ನಿಜ. ಯಾಕಾಗಬೇಕಾಗಿತ್ತು ಅಂತ ಅಂದರೆ ಈ ಯುದ್ಧ ನಡೆಯೋದು ಅನಿವಾರ್ಯ ಇತ್ತು. ಈಗ ರಾಕ್ಷಸರೆಲ್ಲ ರಾಜರ ಮನೆತನಗಳಲ್ಲಿ ಹುಟ್ಟಿಕೊಂಡಿದ್ದರಿಂದಾಗಿ ಅವರ ನಾಶಕ್ಕೆ ದೇವತೆಗಳು ಮತ್ತು ಕ್ಷತ್ರಿಯರ ಮನೆಗಳಲ್ಲೇ ಹುಟ್ಕೊಂಡು ಬಂದರು ಅಂತಲೇ ಕತೆ ಇರೋದಲ್ಲ ಮಹಾಭಾರತ ಹೇಳ್ತಾ ಇರೋದು. ಹಾಗಾಗಿ ಅವ್ರುಗಳು ಹಂಗಾಗಲೇಬೇಕು, ಈ ನೆವ ಒಂದು ಹುಟ್ಟಬೇಕಲ್ಲ ಒಂದು ಮಹಾಯುದ್ಧಕ್ಕೆ. ಅಷ್ಟು ಅನ್ನೋದು ಹಿನ್ನೆಲೆಯನ್ನು ನೋಡಿದಾಗ ಕಾಣಿಸುತ್ತೆ, ಮುನ್ನೆಲೆಯಲ್ಲಿ ನೋಡಿದಾಗ ಕಾರಣಗಳು ಕಾಣಿಸೋದಿಲ್ಲ. ಸೊ ಹಾಗೆ ನಾವು ಬಟ್ ಅದೇ 100 ಜನರ ನಾವು ಅಧರ್ಮಿಷ್ಟ್ರು ಅಂತ ಅಂದರೆ ಅವ್ರು ಬೇರೆ ಆಕ್ರಮಣ ಮಾಡಿದ್ದಾಗಲಿ ಅಥವಾ ಈಗ ದ್ರೌಪದಿ ಹೇಗೆ ಅವಮಾನ ಮಾಡಿದ್ರು ಹಾಗೆ ಅವ್ರು ಮಾಡಿರೋದಾಗಲಿ ಆ ಥರದ್ದು ಯಾವುದೂ ಉಲ್ಲೇಖಗಳಿಲ್ಲ ಅಲ್ವಾ? ಇಲ್ಲ. ಹೀಗಾಗಿ ಅವ್ರ ಅಣ್ಣನ ಎರಡದಿರುತ್ತೆ. ಒಂದು ಅಣ್ಣ ಅಂತ ಹೋಗುವಂಥದ್ದು, ಎರಡನೇದು ಅಂದರೆ ಅಣ್ಣ ಅಂತ ಹೇಳಿ ಒಂದು ಗೌರವದಿಂದ ಹೋಗುವಂಥ, ಎರಡನೇದು ಭಯದಿಂದ ಜೊತೆ ಇರುವಂಥದ್ದು. ಹೌದು, ವೀಕ್ ಆಗಿರ್ತಾರೆ ಕೆಲವೊಬ್ರು, ದೇ ಡೋಂಟ್ ಪ್ರೊಟೆಸ್ಟ್. ಹೌದು ಅಲ್ವಾ? ಹೌದು. ಸೊ ಹೀಗಾಗಿ ಅವ್ರ ಜೊತೆಲೂ ಇರುವಂಥ ಸಾಧ್ಯತೆ ಇದೆ. ಆಮೇಲೆ ನನಗೆ ಕೆಲವೊಂದ್ಸಲ ವ್ಯಾಸರು ಅಂತ ನನಗನ್ಸೋದು 98 ಜನ ಏನು ಕೌರವರು ಅಥವಾ ಯುಧಿಷ್ಠಿರನ ತಮ್ಮಂದ್ರಿಗೆ ಸಣ್ಣ ಮಟ್ಟದ ಅನ್ಯಾಯ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಅವರೊಂದಷ್ಟು ಪ್ರಸ್ತಾಪಗಳು ಬರಬೇಕಾಗಿತ್ತು. ಏನು ಇದು ಮಾಡ್ದ ಅವನು ಅದನ್ನು ಮಾಡ್ದ ಅಂಥೇಳಿ ಆ ಗುಂಪು ಹಾಗೆ ಒಂದು ಗುಂಪು ಆಗ್ಬಿಟ್ಟಿದೆ. ಬಿಟ್ಟರೆ ಅದು ಏನಾಗುತ್ತೆ, ತುಂಬ ಸಲ ಪ್ರತ್ಯೇಕವಾಗಿ ಏನೂ ಮಾಡದೇ ಇದ್ದಾಗ ಅವ್ರದ್ದು ಏನು ಹೇಳೋಕ್ಕೂ ಬರೋದೇ ಇಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಈಗ ಉದಾಹರಣೆಗೆ ಅವರೊಂದು ಪ್ರತ್ಯೇಕವಾಗಿ ಒಂದು ಯುದ್ಧ ಮಾಡಿಲ್ಲ, ಅವ್ರು ಕೆಟ್ಟ ಕೆಲಸನೂ ಮಾಡಿಲ್ಲ, ದೊಡ್ಡದೇನು ಒಳ್ಳೇದು ಮಾಡಿಲ್ಲ ಅಂತಂದಾದ ಕೂಡಲೇ ಅವರಿಗೆ ಈ ವ್ಯಾಸರಿಗೆ ದಾಖಲಿಸೋದು ಗುರಿಯಾಗಿರಲಿಲ್ವಲ್ಲ. ಸಮಗ್ರವಾಗಿ ಏನು ನಡೀತೋ ಇಷ್ಟನ್ನು ದಾಖಲಿಸ್ತೇನೆ ಅಂತ ಅವ್ರು ಹೊರಟಿಲ್ವಲ್ಲ, ಹಾಗಾಗಿ ಅವ್ರು ಅದನ್ನು ಮುಟ್ಟಿಲ್ಲ. ಈಗ ಉದಾಹರಣೆಗೆ ರಾಮಾಯಣದ ಮೇಲೆ ಆ ಪ್ರಶ್ನೆ ಇದೆ. ಈಗ ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯ ಬಗ್ಗೆ ಏನೂ ಹೇಳಿಲ್ಲ ವಾಲ್ಮೀಕಿ ಅಂತ, ಒಂದು ಶಬ್ದನೂ ಹೇಳಿಲ್ಲ. ಲಕ್ಷ್ಮಣನೂ ಕಾಡಿಗೆ ಹೋದ, ಅವಳಲ್ಲೇ ಉಳ್ಕೊಂಡ್ಲು, ಏನು ಕತೆ ಅಂತ ಹೇಳಿಲ್ಲ ಅಂತ. ಏನು ಹೇಳಿಲ್ಲ ಅಂದ್ರೆ ಏನು ಹೇಳೋಕ್ಕೂ ಅವರಿಗೆ ಇರಲಿಲ್ಲ ಅಂತ. ಆದರೆ ಆ ಊರ್ಮಿಳೆಯ ಬಗ್ಗೆ ವಾಲ್ಮೀಕಿಗೇನು ಸದಭಿಪ್ರಾಯ ಇರಲಿಲ್ಲ, ಅಥವಾ ಅವಳು ಕೆಟ್ಟವಳಾಗಿದ್ಲು, ನೀ ಬೇಕಾದ್ರೆ ಕಾಡಿಗಾರು ಹೋಗು ಎಲ್ಲಿಗಾದ್ರೂ ಹೋಗು, ನಾನು ಅರಮನೇಲಿ ಊಟ ಮಾಡ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ಲು ಅನ್ನೋ ಥರದ ವ್ಯಕ್ತಿತ್ವ ಅಂತೇನೂ ಅಲ್ಲ. ಆದರೆ ಅವಳ ಕಡೆಯಿಂದ ಏನೂ ನಡೀದೇ ಇದ್ದಾಗ ಅದನ್ನು ಅವ್ರು ಹೇಳಲಿಲ್ಲ. ಸಮಗ್ರ ದಾಖಲಿಸುವ ಗುರಿ ಇಬ್ಬರಿಗೂ ಇರಲಿಲ್ಲ ಅಲ್ಲಿ. ಹಾಗಾಗಿ ನೀವು ಹೇಳಿದಾಗೆ ಅಲ್ಲಿ ಇನ್ಯಾರೋ ಒಬ್ಬ ಇದ್ದರೆ ಅಲ್ಲಿವರೆಗೆ ಹೋಗೋದು ಯಾಕೆ, ನಕುಲ ಸಹದೇವರೇ ಬಹಳ ಕಾಣಿಸ್ಕೊಂಡಿಲ್ವಲ್ಲ, ಅದಿದ್ದೇ ಇರುತ್ತೆ ಅದು. ಸೊ ಇಲ್ಲಿ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ವೈಜೇಶ್ ಗುಡಿಗೇರ್ ಅಂತ. ಕರ್ಣನ ಗುರು ಯಾರು? ನೀವು ಹೇಳಿದ ಹಾಗೆ ದ್ರೋಣರು ಅಥವಾ ನಾವು ಈವರೆಗೆ ತಿಳಿದಿದ್ದ ಹಾಗೆ ಪರಶುರಾಮರು?
ತಿಳಿಸಿ. ನೀವು ತಿಳಿದುಕೊಂಡ ಹಾಗೆ ಪರಶುರಾಮರು ಹೌದು, ನಾವು ಹೇಳಿದ ಹಾಗೆ ದ್ರೋಣರು ಹೌದು ಅಂತಲೇ ಉತ್ತರ. ಒಂದು ಕಡೆ ಡಿಗ್ರಿ ಮಾಡಿದ್ರೆ ಇನ್ನೊಂದು ಕಡೆ ಮಾಸ್ಟರ್ ಡಿಗ್ರಿ PhD ಮಾಡಕ್ಕೆಲ್ಲ ಹೌದೌದು. ಕರ್ಣ ಆರಂಭದಲ್ಲಿ ದ್ರೋಣರ ಗುರುಕುಲದಲ್ಲೇ ಕಲ್ತಿದ್ದಾನೆ. ಅದನ್ನು ಪದೇ ಪದೇ ಯಾಕೆ ಪ್ರಶ್ನೆ ಬರುತ್ತೆ ಅಂದರೆ ಹೊರಗಡೆ ಅದನ್ನು ಗಟ್ಟಿಯಾಗಿ ಕೂರಿಸ್ಬಿಟ್ಟಿದ್ದಾರೆ. ಕರ್ಣನಿಗೆ ವಿದ್ಯೆ ನಿರಾಕರಿಸಲಾಯಿತು, ಅದಕ್ಕಾಗಿ ಒಂದು ಪರಶುರಾಮರ ಹತ್ರ ಹೋಗಿ ಸುಳ್ಳು ಹೇಳ್ಕೊಂಡು ಕಲಿಬೇಕಾಗಿ ಬಂತು ಅಂತ ಒಂದು ನರೇಷನ್ ಸೃಷ್ಟಿ ಮಾಡಿಬಿಟ್ಟಿದ್ದಾರಲ್ಲ, ಅದರ ದುಷ್ಪರಿಣಾಮ ಇದೆ. ಎಷ್ಟು ಸಲ ಹೇಳಿದರೂ ಅದು ಅಂದರೆ ಕೂತ್ಕೊಳ್ಳಲ್ಲ. ಕರ್ಣ ಕಲ್ತಿದ್ದು ದ್ರೋಣರ ಗುರುಕುಲದಲ್ಲೇ ಅನ್ನೋದು ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಬೇಕಷ್ಟು ಘಟನೆಗಳು ಬಂದು, ಅವನು ಬಾಲ್ಯದಲ್ಲೇ ಇವ್ರದ್ದು ಆರಂಭ ಆಗ್ತಾ ಇರುವಾಗಲೇ ಬಂದು ಸೇರಿಕೊಂಡ ಅವನು. ಮತ್ತು ಅದು ಯಾರಿಗೂ ನಿರಾಕರಿಸುವ ಗುರುಕುಲ ಏನೂ ಆಗಿರಲಿಲ್ಲ. ಹಾಗಾಗಿ ಅವನಿಗೂ ಪ್ರವೇಶ ಇತ್ತು. ಅವನು ದ್ರೋಣರಲ್ಲೇ ಕಲಿತ, ಇವರೆಲ್ಲರ ಸಹಾಧ್ಯಾಯಿಯಾಗಿ ಕಲಿತ, ಇವರೆಲ್ಲ ಎಷ್ಟು ಕಲಿತೋ ಅಷ್ಟೇ ಕಲಿತ ಅವನು. ಆದರೆ ಪರಶುರಾಮರ ಹತ್ರ ಅವನು ವಿಶೇಷ ಅಧ್ಯಯನಕ್ಕೆ ಹೋದ. ನೀವು ಹೇಳಿದಾಗೆ ಅವನು ಮಾಸ್ಟರ್ ಡಿಗ್ರಿ, PhD, MS ಏನೋ MD ಏನೋ ಮಾಡೋಕ್ಕೆ ಹೋದ ಅವನು. ಅದನ್ನು ಮಾಡೋಕ್ಕೆ ಹೋಗೋದಕ್ಕೆ ಎರಡು ಕಾರಣ ಇತ್ತು. ಅವನು ಮಹತ್ವಾಕಾಂಕ್ಷಿ ಅಂದರೆ ನೆಗೆಟಿವ್ ಅರ್ಥದಲ್ಲಲ್ಲ. ಆ ಕ್ಷೇತ್ರದಲ್ಲಿ ನಾನು ನಂಬರ್ 1 ಆಗಬೇಕು, ನನಗೆ ಇಡೀ ಧನುರ್ವಿದ್ಯೆ ಗೊತ್ತಾಗಬೇಕು ಅನ್ನೋದಿತ್ತು ಅವನಿಗೆ. ವಿದ್ಯೆಯ ವಿಷಯದಲ್ಲಿ ಅವನು ಕರೆಕ್ಟಾಗೇ ಇದ್ದ. ಅವನು ಅದನ್ನು ಕಲಿಬೇಕಾಗಿತ್ತು ಅವನಿಗೆ. ಆಮೇಲೆ ಕೆಲವನ್ನು ದ್ರೋಣರು ಅರ್ಜುನನಿಗೆ ಕಲಿಸಿದ ಕೆಲವು ಅಸ್ತ್ರಗಳನ್ನು ಅವನಿಗೆ ಕಲಿಸಿಲ್ಲ ಅಂತ ಅನ್ನಿಸುತ್ತೆ. ಇದಲ್ಲ, ಜನರಲ್ ಎಜುಕೇಷನ್ ಅಲ್ಲ, ಕೆಲವು ವಿಶೇಷ ಅಸ್ತ್ರಗಳನ್ನು ಕೊಟ್ಟಿರಬೇಕು ಅರ್ಜುನನಿಗೆ. ಅರ್ಜುನ ಅವರಿಗೆ ಸಮ್ಮತ ಆಗಿದ್ದ, ಬೇರೆ ಏನಿರಲಿಲ್ಲ ಅರ್ಜುನನ ಬಗ್ಗೆ ವ್ಯಕ್ತಿಗತವಾಗಿ. ಈಗ ಅರ್ಜುನನ ಬಗ್ಗೆ ವ್ಯಕ್ತಿಗತವಾಗಿದ್ದಿದ್ರೆ ಅವ್ರು ಅರ್ಜುನ್ ಜೊತೆಗೆ ಯುದ್ಧಕ್ಕೆ ನಿಲ್ತಿದ್ರು, ದುರ್ಯೋಧನನ ಜೊತೆಗಲ್ಲ. ತುಂಬ ಜನ ಏನು ಹೇಳ್ತಾರೆ ಅಂದರೆ ಪಕ್ಷಪಾತಿ ದ್ರೋಣರು ಅಂತ ಹೇಳ್ತಾರೆ. ಅವ್ರ ಪರಿಸ್ಥಿತಿ ನೋಡಿ, ಕೆಲವರ ಪರಿಸ್ಥಿತಿ. ಅವರು ಆ ಕಾಲದಲ್ಲಿ ಅರ್ಜುನನಿಗೆ ಪಕ್ಷಪಾತಿ ಅಂತ ಜನರ ಹತ್ರ ಬಯಸ್ಕೊಂಡ್ರು. ಯುದ್ಧ ಬಂದಾಗ ಅರ್ಜುನ ಅವ್ರ ಜೊತೆ ನಿಲ್ಲೋದು ಬಿಟ್ಕೊಂಡು ಅಲ್ಲಿ ಯಾಕೆ ದುರ್ಯೋಧನನ ಜೊತೆಗೂ ನಿಲ್ಸ್ಕೊಂಡಿದ್ದೀರಿ ಅಂತ ಮತ್ತೆ ಬಯಸ್ಕೋತಾ ಇದ್ದಾರೆ. ಪಕ್ಷಪಾತ ಅಲ್ಲ, ಅರ್ಜುನ ಅವ್ರಿಗೆ ಇಷ್ಟ ಆಗಿದ್ದ ಅವನಿಗೆ ಕೊಡ್ತಾ ಹೋದ್ರು ಅಂತ. ತುಂಬ ಅಲ್ಲ, ಏನು 1-2% ಹೆಚ್ಚು ಅರ್ಜುನನಿಗೆ ಸಿಕ್ಕಿರ್ಬೋದು. ಉಳಿದಂತೆ ಎಲ್ಲರಿಗೂ ಒಂದೇ ಸಿಕ್ಕಿದೆ, ಯಾರೇನು ಕಡಿಮೆ ಇಲ್ಲ ಅದರಲ್ಲಿ. ಆದರೆ ಕರ್ಣನಿಗೆ ಇನ್ನೂ ಕಲಿಬೇಕು ಅಂತ ಇತ್ತು, ಅವನು ಹೋದ. ಈಗ ಅರ್ಜುನನಿಗೂ ಎಲ್ಲ ಕಲಿತು ಆಗೋಗಿರ್ಲಿಲ್ವಲ್ಲ. ಅವನು ಯಾಕೆ ವನವಾಸದಲ್ಲಿದ್ದಾಗ ತಪಸ್ಸು ಮಾಡಿ ಲೋಕಪಾಲಕರಿಂದ ಇನ್ನಷ್ಟು ಅಸ್ತ್ರಗಳನ್ನು ಪಡ್ಕೊಂಡು ಸ್ವರ್ಗಕ್ಕೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಂದು ಎಲ್ಲ ಮಾಡ್ದ ಅಂದರೆ ದ್ರೋಣರೇ ಸಮಗ್ರ ಅಲ್ಲ. ದ್ರೋಣರನ್ನು ಮೀರಿದ ವಿದ್ಯೆಗಳಿವೆ, ಅದನ್ನೆಲ್ಲ ಕಲಿಬೇಕು ಅಂತ ಅನ್ನಿಸ್ಬಾರ್ದು ಅಂತೇನೂ ಇಲ್ವಲ್ಲ. ಹಾಗಾಗಿ ಕರ್ಣ ಆಮೇಲೆ ಪರಶುರಾಮರ ಹತ್ರ ಹೋದ. ಪರಶುರಾಮರ ಹತ್ರ ತುಂಬ ಇದನ್ನು ಕಲ್ತ್ಕೊಂಡ ಅವನು. ಆಮೇಲೆ ಆ ಕಾಲದ ಮಹಾವೀರರು, ಕರ್ಣ ಈಗ ಧನುರ್ವಿದ್ಯಾ ಪಾರಂಗತನಾಗಿ ಬರ್ತಾ ಇರುವಾಗ ಅಥವಾ ಅವನು ಕಲಿತಾ ಇರುವಾಗ ರೋಲ್ ಮಾಡೆಲ್ ಅನ್ನೋ ಥರ, ಅಥವಾ ಈಗ ಯಾರು ಅಂತ ಕೇಳಿದರೆ ಭೀಷ್ಮ ದ್ರೋಣರ ಹೆಸರೇ ಇತ್ತು ಚಲ್ತಿಯಲ್ಲಿ. ಇಬ್ಬರು ಪರಶುರಾಮರ ಶಿಷ್ಯರು. ಭೀಷ್ಮನು ಪರಶುರಾಮರಲ್ಲಿ ಕಲ್ತವನು, ದ್ರೋಣರು ಹೋಗಿದ್ರು ಅಸ್ತ್ರಗಳನ್ನು ಪಡ್ಕೊಳ್ಳೋದಕ್ಕೆ. ಹಾಗಾಗಿ ಅವನೇನು ಅಂದ್ಕೊಂಡ ಅಂದರೆ ಯಾರು ಈಗ ನಂಬರ್ 1 ನಂಬರ್ 2 ಅಥವಾ ಇಬ್ಬರು ನಂಬರ್ 1 ಅಂತ ಹೇಳ್ತಾ ಇದ್ದಾರೋ ಅವರಿಗೆ ಕಲಿಸಿದವ್ರು ಯಾರೋ, ಅವ್ರ ಹತ್ರ ಹೋಗಿ ನಾನು ಕಲಿತೀನಿ ಅಂತ ಹೋದ ಅವನು. ಹಾಗಾಗಿ ಕರ್ಣನಿಗೆ ಇಬ್ಬರೂ ಗುರುಗಳು. ಜೊತೆಗೆ ಇನ್ನೊಂದು ನನಗೆ ಒಂದು ಪ್ರಶ್ನೆ ಬಂತು. ಅಂದರೆ ಈ ಗುರುಕುಲದಲ್ಲಿ ಪಾಂಡವರ ಜೊತೆಗೆ ಅಥವಾ ಕೌರವರ ಜೊತೆಗೆ ಅಧ್ಯಯನ ಮಾಡ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಬಟ್ ಪ್ರಸಂಗಗಳು ಇದೆಯಾ ಅಲ್ಲಿ? ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಚಿಕ್ಕ ಪುಟ್ಟ ಪ್ರಸಂಗಗಳಲ್ಲಿ ನಾವು ದುರ್ಯೋಧನ ಮತ್ತು ಅರ್ಜುನ್ಗೆ ಒಂದು ಈರ್ಷೆ, ಒಂದು ಪ್ರತಿಸ್ಪರ್ಧೆ ಇತ್ತು ಅಂತ ನಾವು ನೋಡ್ತೀವಿ. ಆ ಥರದ್ದು ಅಲ್ಲಿ ಗುರುಕುಲದ ತುಂಬ ಘಟನೆಗಳಿಲ್ಲ. ಗುರುಕುಲ ಆರಂಭ ಆಯಿತು ಅಂತ ಇದೆ, ಪ್ರವೇಶ ಮಾಡ್ದ ಅಂತ ಅನ್ನುವಾಗ ಕರ್ಣ ಗುರುಕುಲಕ್ಕೆ ಸೇರ್ದ ಅಂತ ಬಂತು. ಆಮೇಲೆ ಅವರೊಂದು ದಿವಸ ಗುರಿ ಇಟ್ಟು ಹೊಡಿರಿ ಅಂತ ಹೇಳುವಾಗ ಆಗ್ಲ ಕರ್ಣನ ಪ್ರಸ್ತಾಪ ಬಂದಿದೆಯಾ? ಹೌದು. ಆಮೇಲೆ ಪ್ರದರ್ಶನ ಬಂತಲ್ಲ, ಪ್ರದರ್ಶನದಲ್ಲಿ ಮುಖ್ಯವಾಗಿ ನಮಗೆ ಪ್ರದರ್ಶನ ಅದು ಸಾರ್ವಜನಿಕ ಪ್ರದರ್ಶನ ಅಲ್ಲ. ಅಂದರೆ ಯಾರಿಗೆಲ್ಲ ಧನುರ್ವಿದ್ಯೆ ಗೊತ್ತಿದೆಯೋ ನೀವೆಲ್ಲ ಬನ್ನಿ ಅಂತ ಅಲ್ವೇ ಅಲ್ಲ. ದ್ರೋಣರ ಆ ಗುರುಕುಲದಲ್ಲಿ ಆಗ ಕಲಿತು ಮುಗಿಸಿದವರದ್ದೇ ಅದು ಅಂತ. ಅದರಲ್ಲೂ ಪ್ರಧಾನವಾಗಿ ರಾಜಕುಮಾರರದ್ದು ಪ್ರದರ್ಶನ ಮಾಡೋದು ಅಂತ ಇತ್ತು. ದ್ರೋಣರ ಉಳಿದ ಶಿಷ್ಯರು ಅದರಲ್ಲಿ ಕರ್ಣ ಸೇರಿಕೊಂಡ, ಅವನಿಗೆ ನಿರಾಕರಿಸಲಿಲ್ಲ ಅಲ್ಲಿ. ಹಾಗಾಗಿ ಇದಿಷ್ಟನ್ನು ನೋಡಿದಾಗ ಅದು ಕಾಣಿಸುತ್ತೆ. ಆಮೇಲೆ ಪದೇ ಉಲ್ಲೇಖ ಬರುತ್ತಲ್ಲ, ಮೊದಲಿಂದ ಕರ್ಣ ದುರ್ಯೋಧನ ಒಟ್ಟಿಗಿದ್ರು, ಅವರಿಗೆ ಇವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅನ್ನೋ ಮಾತು ಅಲ್ಲಲ್ಲಿ ಬರ್ತಾ ಇರತ್ತೆ. ಆಮೇಲೆ ಅವನು ಈಗ ಕರ್ಣನನ್ನು ನೀನು ನನ್ನ ಶಿಷ್ಯ ಅಂತ ಅನ್ನೋದು, ದ್ರೋಣರನ್ನು ನೀವು ನಮ್ಮ ಗುರುಗಳು ಅಂತ ಅನ್ನೋದು, ಇನ್ಯಾರು ಕರ್ಣನನ್ನು ದ್ರೋಣ ಶಿಷ್ಯನಾದ ಕರ್ಣ ಅಂತ ಅನ್ನೋದು ಎಲ್ಲ ಎಷ್ಟೋ ಸಲ ಉಲ್ಲೇಖ ಬರುತ್ತೆ. ಇಲ್ಲಿ ಪ್ರಶ್ನೆ ಕೇಳಿದರೆ JDS ಸ್ಪೋಕ್ಸ್ ಪರ್ಸನ್ ಅಂತಲೇ ಇದೆ ಅವ್ರದ್ದು.
ಕರ್ಣನ ಬಗ್ಗೆ ನೀವು ಹೇಳಿರುವ ವಿವರಣೆ ಸರಿಯಾಗಿದೆ ಎನ್ನುವ ಅನಿಸಿಕೆ ನನ್ನದು ಕೂಡ. ಆದರೆ ಕುಮಾರವ್ಯಾಸ ಅಂದರೆ ಕವಿ ಕುಮಾರವ್ಯಾಸ ಈ ಥರ ಒಂದು ಕಡೆ ಹೇಳಿದ್ದಾರೆಂದು ಕೇಳಿದ್ದೇನೆ. ಮಹಾಭಾರತದಲ್ಲಿ ಯಾರನ್ನೂ ನೆನೆದಿರು, ನೆನೆದರೆ ಕರ್ಣನಂ ನೆನೆ, ಈ ಮಾತು ಸತ್ಯವೇ, ನಿಜ? ದಯಮಾಡಿ ತಿಳಿಸಿ. ಅಂದರೆ ಕುಮಾರವ್ಯಾಸ ಭಾರತ ಅಥವಾ ಗದುಗಿನ ಭಾರತದಲ್ಲಿ ಈ ಉಲ್ಲೇಖ ಬಂದಿದೆ. ನೆನೆದರೆ ಕರ್ಣನನ್ ನೆನೆ ಅನ್ನೋ ಮಾತನ್ನು ಕುಮಾರವ್ಯಾಸ ಹೇಳಿದಾನೆ ಅಂಥೇಳಿ. ಅಂದರೆ ಆ ಥರದೊಂದು ಮೇರು ಕವಿ ಹೇಳಿದ ಮೇಲೆ ಅದು ನಿಜ ಅಂದರೆ ಯಾಕೆ ಅನ್ನೋ ಪ್ರಶ್ನೆ. ಅದಕ್ಕಿಂತ ಹಿಂದೆ ಏನು ಭಾರತಂ ಕರ್ಣ ರಸಾಯನ ಮಲ್ತೆ ಅಂತ ಪಂಪರನ್ನರ ಕಾಲದಿಂದಲೇ ಮಾತಿದೆ ಅದು. ಕುಮಾರವ್ಯಾಸ ಆಮೇಲೆ ಬಂದನಲ್ಲ, ಮೊದಲಿಂದಲೂ ಇದೆ ಅದು. ಹಾಗೆ ಈಗ ಕರ್ಣ ಏನೂ ಅಲ್ಲ ಅಂತ ಮಹಾಭಾರತ ಏನೂ ಹೇಳಿಲ್ಲ. ಈಗ ಕರ್ಣನ ವ್ಯಕ್ತಿತ್ವದ ಬಗ್ಗೆ ನಾವು ಮಾತಾಡುವಾಗ ಅರ್ಜುನನ ಕರ್ಣನ ಅಂತ ಬಂದರೆ ಈ ಪ್ರಶ್ನೆ ಹೇಗೆ ಬರುತ್ತೆ ಅಂದರೆ, ಅರ್ಜುನ ಶೂರನ ಕರ್ಣ ಶೂರನ ಅಂತ ಪ್ರಶ್ನೆ ಕೇಳಿದಾಗ ನಾವು ಅದನ್ನು ಇರೋದು. ಕರ್ಣನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಅಲ್ಲ. ಕರ್ಣನ ವ್ಯಕ್ತಿತ್ವ ಅಂತ ತೆಗೆದುಕೊಂಡ್ರೆ ಮಹಾಭಾರತದಲ್ಲಿ ಪ್ರಧಾನವಾದವನೇ ಅವನು. ಕರ್ಣನ ವ್ಯಕ್ತಿತ್ವ ಅಪ್ರಧಾನವಾದದ್ದು, ಲೆಕ್ಕಕ್ಕಿಲ್ಲದೆ ಇದ್ದಿದ್ದಲ್ವೇ ಅಲ್ಲ ಅಂತ. ಹಾಗೇನಾದರೂ ಆಗಿದ್ದರೆ ಕೃಷ್ಣ ಹೋಗಿ ನೀನೇ ರಾಜ ಆಗು ಅಂತೆಲ್ಲ ಹೇಳೋ ಪ್ರಶ್ನೆಯೇ ಬರ್ತಾ ಇರಲಿಲ್ಲ. ಹಾಗಾಗಿ ಕರ್ಣನಿಗೊಂದು ಪ್ರತ್ಯೇಕವಾದ ಅಸ್ತಿತ್ವ ಇದೆ ಅಲ್ಲಿ, ಮಹಾಭಾರತದಲ್ಲಿ ಅಸ್ತಿತ್ವ ಇದೆ. ಅವನದ್ದೇ ಆದ ಬೇರೆ ಬೇರೆ ಕಾರಣಗಳಿಗಾಗಿ, ದಾನಶೀಲತೆ ಅಥವಾ ಅವನು ಅಸಮರ್ಥ ಅಂತಲ್ಲ ಅಲ್ವಲ್ಲ. ಈಗ ನಂಬರ್ 1 ಯಾರು ಅಂತ ಹೇಳುವಾಗ ನಂಬರ್ 2 ಯಾರು ಆಗಿದಾನೋ ಅವನು ಕೋಟಿ ಜನರಿಗಿಂತ ಮೇಲಿದ್ದಾನೆ ಅಂತಲೇ ಅರ್ಥ ಅಲ್ವಾ ಅಂತ. ನಂಬರ್ 2 ಅಂತ ಒಬ್ಬನನ್ನು ಹೇಳಿದರೆ ಅವನು ಏನೂ ಅಲ್ಲ ಅಂತಲ್ಲ. ಹಾಗಾಗಿ ಕರ್ಣ ಏನೂ ಅಲ್ಲ ಅನ್ನೋದಲ್ವೇ ಅಲ್ಲ. ಕರ್ಣನ ಭಾವ, ಕರ್ಣನ ಎಷ್ಟೋ ನಡೆಗಳು, ಇವುಗಳನ್ನೆಲ್ಲ ನೋಡಬೇಕಾದದ್ದು ಖಂಡಿತವಾಗಿಯೂ ಇದ್ದೇ ಇದೆ, ಅದರಲ್ಲಿ ಸಂಶಯವೇ ಇಲ್ಲ. ನಾವೇ ತುಂಬ ಸಲ ನೋಡ್ತಾ ಹೋದ್ವಲ್ಲ, ಅವನು ಕೆಲವು ಸಲ ಎಷ್ಟು ಪ್ರಾಜ್ಞವಾಗಿ ಮಾತಾಡ್ತಾನೆ, ಸೂಕ್ತ ಸಂದರ್ಭಗಳಲ್ಲಿ ಅವನ ನಡವಳಿಕೆಗಳು ಹೇಗಿತ್ತು, ಅದನ್ನೆಲ್ಲ ನೋಡಿದಾಗ ಕರ್ಣನಿಗೂ ಅಷ್ಟೇ ಸ್ಥಾನ ಇದೆ ಮಹಾಭಾರತದಲ್ಲಿ ಅಂತಲೇ ಹೇಳಬೇಕು. ಆದರೆ ಉಳಿದವರನ್ನು ಈಗ ಇಲ್ಲಿಟ್ಕೊಂಡಾಗ, ಈಗ ಇವರು ಹೀಗೆ ಹೇಳಿದ್ರು ಕುಮಾರವ್ಯಾಸಾದಿಗಳು ಅನ್ನೋದಕ್ಕಾಗಿ ಬೇರೆಯವರನ್ನೆಲ್ಲ ಮೀರಿಸಿ ಕರ್ಣನ ಅಂತ ಪ್ರಶ್ನೆ ಬಂದಾಗ ಅಲ್ಲ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಉಪೇಂದ್ರ ರಾವ್ ಅವರ ಒಂದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಬಹುದೇ ಅಂತ ಫಸ್ಟ್ ಪ್ರಶ್ನೆ ಅದು ಖಂಡಿತ ಕೇಳಬಹುದು. ಕರ್ಣನು ತನ್ನ ಕವಚ ಮತ್ತು ಕುಂಡಲವನ್ನು ಬ್ರಾಹ್ಮಣನ ವೇಷದಲ್ಲಿ ಬಂದ ಇಂದ್ರನಿಗೆ ನೀಡಿದನೆಂದು ಹೇಳಲಾಗುತ್ತದೆ. ಇದು ಮೂಲ ಮಹಾಭಾರತದಲ್ಲಿ ಬರುತ್ತದೆ. ಆ ಕಥೆಯನ್ನು ನಾವಿನ್ನೂ ಹೇಳಿಲ್ಲ, ಅದು ಬರುತ್ತೆ, ಅದು ಮೂಲದಲ್ಲೇ ಇದೆ. ಅದು ನಾವ್ಯಾಕೆ ಹೇಳಿಲ್ಲ ಅಂದ್ರೆ ನಾವು ಹೆಂಗೆ ಹೇಳ್ಕೊಂಡು ಹೋದ್ವು ಅದರಲ್ಲಿ ಆ ಪಾರ್ಟ್ ಬರಲಿಲ್ಲ. ಮಹಾಭಾರತದಲ್ಲಿ ಹುಟ್ಟು, ಮಹಾಭಾರತದಲ್ಲಿ ಶಾಪ, ಮಹಾಭಾರತದಲ್ಲಿ ವಿವಾಹ, ಹೀಗೆ ಹೋದ್ವಿ ನಾವು, ವನವಾಸ ಅಂತ ಹೀಗೆ ಹೋಗುವಾಗ ಆ ಕತೆ ಬರಲಿಲ್ಲ. ಆದರೆ ಅದನ್ನು ನಾವು ಹೇಳಬೇಕಿದೆ. ಮುಂದೆ ಕರ್ಣನ ಅವಸಾನ ಆಗುತ್ತಲ್ಲ, ಕರ್ಣಾವಸಾನದ ಹೊತ್ತಲ್ಲಿ ಆ ಕಥೆಯನ್ನು ಮುಂದೆ ತಗೊಳ್ತೀವಿ ನಾವು. ಅವ್ರು ಕೇಳಿದ ಪ್ರಶ್ನೆ ಅದು ಸರಿ ಇದೆ, ಅದು ಮೂಲ ಮಹಾಭಾರತದಲ್ಲಿ ಇದೆ. ಕರ್ಣನ ಹಿರಿಮೆ ಅನ್ನೋದು ಗೊತ್ತಾಗೋದು ಆ ಭಾಗದಲ್ಲಿಯೇ. ಆ ಕಥೆಯ ಭಾಗ ಏನಿದೆ, ಅವನ ಕರ್ಣಕುಂಡಲಗಳನ್ನು ಇಂದ್ರ ಕೇಳೋದಕ್ಕೆ ಬರ್ತಾನೆ. ಅವನು ಯಾಕೆ ಕೇಳೋದಕ್ಕೆ ಬರ್ತಾ ಇದ್ದಾನೆ? ಬಂದವನು ಬ್ರಾಹ್ಮಣ ಅಲ್ಲ, ಬಂದವನು ಇಂದ್ರ. ಅವನು ಅರ್ಜುನಿಗೆ ಕೇಳ್ತಾ ಇದ್ದಾನೆ, ಇದು ಕರ್ಣನ ನಾಶಕ್ಕಾಗಿಯೇ ಅನ್ನೋದಷ್ಟು ಗೊತ್ತಿದ್ದಾಗಲೂ ದಾನ ಮಾಡ್ತಾನೆ ಕರ್ಣ. ಇದು ತನ್ನ ಸಾವಿಗೆ ಕಾರಣವಾಗತ್ತೆ ಅಂತ ಗೊತ್ತಿದ್ದೂ ದಾನ ಮಾಡ್ತಾನೆ. ಅದು ಕರ್ಣ ಯಾಕೆ ದಾನವೀರ ಅನ್ನೋದನ್ನು ತೋರಿಸಿಕೊಡುವ ಭಾಗ ಅದು. ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇರೋದೇ ಅಲ್ಲಿ. ಹಾಗಾಗಿ ಅದು ಇದೆ ಮಹಾಭಾರತದಲ್ಲಿ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಸತೀಶ್ ನಾಯಕ್ ಅಂತ, ಮಹಾಭಾರತದಲ್ಲಿ ಬರುವ ವ್ಯಾಸರು ಮತ್ತು ಮಹಾಭಾರತ ಬರೆದ ವ್ಯಾಸರು ಇಬ್ಬರೂ ಒಬ್ಬರೇನಾ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಟಿದ್ದೀವಿ ಅಂತ ಅನಿಸುತ್ತೆ, ಮಾತಾಡಿದ್ದೀವಿ ಇದ್ರ ಬಗ್ಗೆ. ಬಟ್ ಅದೇ ಅವರು ಯಾಕೆ ಆ ಪ್ರಶ್ನೆ ಬಂತು ಅಂತ ಹೇಳಿಲ್ಲ, ಅವ್ರಿಗೆ ಯಾಕೆ ಅನುಮಾನ ಬಂತು ಅಂತ. ಎರಡೂ ಒಬ್ಬರೇನೆ. ಅದು ಮಹಾಭಾರತದ ಒಳಗೆ ಕಾಣಿಸಿಕೊಳ್ಳೋರು ಮತ್ತು ಮಹಾಭಾರತದಿಂದ ಹೊರಗೆ ನಿಂತು ಮಹಾಭಾರತವನ್ನು ಬರೆದ ವ್ಯಾಸರು ಒಬ್ಬರೇನೆ, ಸತ್ಯವತಿಯ ಮಗ. ಈ ಕವಲಲ್ಲಿ ಅವರದೊಂದು ಸಂಬಂಧ ಕೂಡ ಇದೆ. ಈ ಇಡೀ ಕವಲು ಯಾಕೆ ಈ ಕಡೆ ತಿರ್ಕೊಳ್ತೋ ಅದಲ್ಲಿ ಸತ್ಯವತಿ ಪ್ರಧಾನ ಪಾತ್ರಳಾಗ್ತಾಳಲ್ಲ. ಈಗ ಅದು ತಿರುಗಿದ್ದೇ ಸತ್ಯವತಿಯಿಂದಾಗಿ. ಸತ್ಯವತಿಯ ತಂದೆ, ಸಾಕು ತಂದೆ ಹೇಳಿದ ನಿಯಮದಿಂದಾಗಿಯೇ ಇಷ್ಟೆಲ್ಲದಕ್ಕೂ ಕಾರಣ ಆಗಿದ್ದದು. ಹಾಗಾಗಿ ಅವಳ ಮಗ ಅವರು ವ್ಯಾಸರು
ಸಾಕಷ್ಟು ಸಲ ಬಂದಿದ್ದಾರೆ, ಅವರೇ ಬರೆದಿದ್ದದನ್ನು, ತನ್ನವರ ಬಗ್ಗೆ ಅವರೇ ಬರೆದಿದ್ದಂತ. ಇದು ರಾಮಾಯಣದಲ್ಲಿ ಕೂಡ ಹಾಗೇನೆ, ವಾಲ್ಮೀಕಿ ರಾಮಾಯಣದ ಒಳಗೂ ಬರ್ತಾರೆ, ರಾಮಾಯಣವನ್ನು ಅವರು ಬರೀತಾರೆ, ಎರಡೂ ಇದೆ. ಉತ್ತರ ಭಾಗದಲ್ಲಿ ಸೀತೆಯನ್ನು, ಗರ್ಭಿಣಿಯಾದ ಸೀತೆ ಅವಳ ಆಶ್ರಮದಲ್ಲಿರ್ತಾಳೆ, ಆಮೇಲೆ ಸೀತೆಯನ್ನು ಸೇರಿಸೋ ಪ್ರಯತ್ನ ಮಾಡ್ತಾರೆ, ಲವಕುಶರಿಗೆ ರಾಮಾಯಣ ಕಲಿಸ್ತಾರೆ, ಅಲ್ಲೆಲ್ಲ ಅದೇ ವಾಲ್ಮೀಕಿಗಳಿದ್ದಾರೆ. ಹಾಗಾಗಿ ವ್ಯಾಸ ವಾಲ್ಮೀಕಿ ಇಬ್ಬರು ತಾವು ತಮ್ಮ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಇಟ್ಟುಕೊಂಡು ಅದನ್ನು ಬರೆದಿದ್ದಾರೆ. ಓಕೆ ಓಕೆ. ಸ್ನೇಹ ಬಿಂದು ಮಾಧವರಾವ್ ಸರ್, ಯುದ್ಧದ ದಿನಗಳಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಹೇಗಿತ್ತು ದಯಮಾಡಿ ತಿಳಿಸಿ ಅಂತ ಹಾಕಿದರು. ಅದ್ಭುತವಾದ ಊಟದ ವ್ಯವಸ್ಥೆಗಳಿತ್ತು ಅನ್ನೋದು ಗೊತ್ತಾಗತ್ತೆ. ನಾವೆಲ್ಲ ಒಂದೆರಡು ಸಲ ಬಂತು, ಅದು ಪ್ರಸ್ತಾಪ ಬಂತು. ಸರಿಯಾದ ಊಟ ತಿಂಡಿ ಎಲ್ಲವೂ ಇರ್ತಾಯಿದ್ವು. ಇಲ್ಲಿ ಎಷ್ಟು ಜನ ಇರ್ತಾಯಿದ್ರೋ ಇದರ ಅರ್ಧದಷ್ಟು ಜನ ಅಂತೂ ಅಲ್ಲಿ ಬ್ಯಾಕ್ ಆಫೀಸ್ ವರ್ಕ್ ಅಂತ ಹೇಳ್ತೀವಲ್ಲ, ಹಾಗೆ ಅಲ್ಲಿ ಇರ್ತಾಯಿದ್ರು ಅವರ ಶಿಬಿರಗಳಲ್ಲಿ. ಅಲ್ಲಿ ಎಲ್ಲವೂ ಇರ್ತಾಯಿತ್ತು. ಒಂದು ದೊಡ್ಡ ನಗರದಲ್ಲಿ, ಅಂದರೆ ಈಗ ಲಕ್ಷ ಜನ ಇದ್ರಲ್ಲ, ಲಕ್ಷ ಜನ ಇರುವ ಒಂದು ನಗರದಲ್ಲಿ ಎಷ್ಟು ವ್ಯವಸ್ಥೆ ಬೇಕೋ ಅಷ್ಟು ವ್ಯವಸ್ಥೆಗಳು ಅಲ್ಲಿ ಇರ್ತಾಯಿತ್ತು. ಅದೆಲ್ಲವನ್ನೂ ಮಾಡಿರ್ತಾಯಿದ್ರು. ಅಡಿಗೆ ಭಟ್ರುಗಳಿರ್ತಾಯಿದ್ರು. ಆಮೇಲೆ ಅಲ್ಲಲ್ಲಿಯ ಸೈನ್ಯಗಳು ಬಂದಿರೋದ್ರಿಂದ ಅಲ್ಲಲ್ಲಿಯ ಅಡಿಗೆಗಳ ವ್ಯವಸ್ಥೆಗಳೇ ಇದ್ದಿರ್ತಾಯಿತ್ತು. ಅದು ರೆಫರೆನ್ಸ್ ಬರುತ್ತಾ ಇದರಲ್ಲಿ? ಕೆಲವು ಸಲ ಬರುತ್ತೆ, ಅದು ಅಲ್ಲೆಲ್ಲಾದರೂ ಬರುತ್ತೆ, ಅದು ಒಮ್ಮೊಮ್ಮೆ ಬರುತ್ತೆ. 18 ದಿನದ ನಡುವೆನಲ್ಲೇ ಬರುತ್ತೆ ಕೆಲವು ಕಡೆಯಲ್ಲಿ. ಮತ್ತು ಇಲ್ಲಿ ಊಟ ಅನ್ನೋದು ಅಂದರೆ ಈಗ ಬೆಳಗ್ಗೆ ಬಹುಶಃ ಅವ್ರು ತಿಂಡಿ ತಿನ್ಕೊಂಡು ಬರ್ತಾರಾ ಅನ್ನೋದೊಂದು ಬಿಟ್ಟರೆ ರಾತ್ರಿ ನಾವು ಊಟ ಮಾಡಬೇಕಲ್ಲ ಅವರು. ಈಗ ತಿಂಡಿ ಅನ್ನೋ ಕಾನ್ಸೆಪ್ಟ್ ಆ ಕಾಲದಲ್ಲಿ ಇರಲಿಲ್ಲ ಅನಿಸುತ್ತೆ. ಏನಂದರೆ ಬೆಳಿಗ್ಗೆ ಮತ್ತು ಸಂಜೆ 2 ಆಹಾರ ಅನ್ನೋ ಥರ ಇರ್ತಾಯಿತ್ತು. ಬೆಳಗ್ಗೆ ಅಂದರೆ ಬೆಳಗ್ಗೆ ಮುಂಚೆ ಅಲ್ಲ, ಇವ್ರು ಬರುವಾಗ ಊಟ ಮಾಡ್ಕೊಂಡೇ ಬರಬೇಕಾಗ್ತಿತ್ತು. ಸಾಧಾರಣವಾಗಿ ಆ ಕಾಲ ಅಂದರೆ 10:30-11 ಗಂಟೆಗೆ ಒಂದು ಆಹಾರ, ಆಮೇಲೆ ಸಂಜೆ 7-7:30 ಒಂದು ಆಹಾರ ಅನ್ನೋ ಥರದ್ದೇ ಕ್ರಮ ಅದು. ದಿನಕ್ಕೆ 2 ಆಹಾರ ಅನ್ನೋದು ಪ್ರಾಚೀನ ಕ್ರಮ ಅದು. ಈಗ ನಾವು ತಿಂಡಿ ಅಂತ ಬೆಳಗ್ಗೆ, ಮಧ್ಯಾಹ್ನ ಊಟ, ಸ್ನ್ಯಾಕ್ಸ್ ಅಂತ 4 ಗಂಟೆಗೆ, ರಾತ್ರಿ ಊಟ ಅಂತೆಲ್ಲ ಮಾಡ್ಕೊಂಡಿದ್ದೀವಲ್ಲ, ಇದು ಇಲ್ಲವೇ ಇಲ್ಲ. ಏನು ತಿಂದರೂ ಆಹಾರವೇ ಅದು. ಏನು ತಿಂತೀವೋ ಅದು ಆಹಾರ ಅಂತ. ನಿಮ್ಮ ಉತ್ತರ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ. ಬೆಳಿಗ್ಗೆ 7 ಗಂಟೆಗೆ ಒಂದು ಸಲ ತಿಂತಾರೆ, ಆಮೇಲೆ 10:30-11 ಗಂಟೆಗೆ ಮತ್ತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೋತಾರೆ, 1:30ಗೆ 2 ಗಂಟೆಗೆ ಒಂದು ಊಟ ಮಾಡ್ತಾರೆ, 4 ಗಂಟೆ 5 ಗಂಟೆಗೆ ಒಂದು ಸ್ನ್ಯಾಕ್ಸ್ ಮಾಡಿ ತಿಂತಾರೆ, ಮತ್ತೆ 8 ಗಂಟೆಗೆ ಒಂದು ಊಟ ಮಾಡ್ತಾರೆ. ಅದು ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆಗೂ ಅಲ್ಲ. ಘಟ್ಟದ ಕೆಳಗೆ ಅಂತ ಹೇಳ್ತೀವಲ್ಲ, ಬಿಸಿಲಿನ ಪ್ರದೇಶ, ಸಮುದ್ರದ ದಡದ ಪ್ರದೇಶ ಇದೆಯಲ್ಲ, ತುಂಬ ಹಸಿವು ಮಾಡುತ್ತೆ, ಅಲ್ಲಿದೆ. ನಮ್ಮ ಭಾಗದಲ್ಲಿಲ್ಲ. ಈಗ ನೀವು ಮೇಲೆ ಬಂದರೆ, ಈಗ ಯಲ್ಲಾಪುರ, ಸಿರ್ಸಿ, ಸಿದ್ದಾಪುರ, ಸಾಗರ, ನಮ್ಮ ಏರಿಯಾಗಳಲ್ಲಿ ನಾವು ಮಲೆನಾಡಲ್ಲಿ ಅಷ್ಟು ಬೇಗ ಕರಗಲ್ಲ, ಅದು ಅಷ್ಟೊಂದಿಲ್ಲ. ಅಲ್ಲಿ ಹಾಗೇ ಇದೆ. ನೀವು ಹೊನ್ನಾವರ ಕಡೆಗಳಲ್ಲೆಲ್ಲ 6:30ಗೆ ಶುರುವಾಗುತ್ತೆ ಮೊದಲನೇ ತಿಂಡಿ, ಬೆಳಿಗ್ಗೆ. ಹೌದು, ಬೆಳಗ್ಗೆ 6:30ಗೆ. ಆಮೇಲೆ ತೋಟಕ್ಕೆ ಹೋಗ್ತಾರೆ, 10:30 ಬಂದು ಆಮೇಲೆ ಮತ್ತೊಂದು ತಿಂಡಿ ತಿಂತಾರೆ, ಮಧ್ಯಾಹ್ನ ಊಟ ಮಾಡ್ತಾರೆ, ಸಂಜೆ ತಿಂಡಿ. ಹಸಿವು ಮಾಡುತ್ತೆ. ನಾನೊಂದು 7-8 ವರ್ಷ ಅಲ್ಲಿ ಗೋಕರ್ಣದಲ್ಲಿದ್ನಲ್ಲ, ಅದ್ರ ಹಸಿವು ನೋಡಿದ್ದೀನಿ ನಾನು. ಭಾಳ ಬೇಗ ಹಸಿವು ಮಾಡುತ್ತೆ ಅಲ್ಲಿ. ಸಮುದ್ರ ದಡದಲ್ಲೇ ಹಸಿವಾಗುತ್ತೆ ಅನ್ಸುತ್ತೆ ಆ ಥರ ಇದ್ರೆ. ಕರೆಕ್ಟ್ ನ್ಯಾಚುರಲ್ ಅನ್ಸುತ್ತೆ. ಸೊ ಹಾಗೆ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಬಹುಶಃ ಅಡುಗೆ ಮಾಡೋಂಥವ್ರೆಲ್ಲರೂ ಪುರುಷರೇ ಇದ್ರು ಅಂತ ಅನ್ಸುತ್ತೆ ಅಲ್ವಾ? ಪುರುಷರೇ ಇರ್ತಾರೆ. ಸಮೂಹದ ಬಂದ ಕೂಡಲೇ ಸಾಧಾರಣ ಪುರುಷರೇ ಇರ್ತಾರಲ್ಲ. ಇಲ್ಲಿ ಇನ್ನೊಂದು ಟೆಕ್ನಿಕಲ್ ಆಗಿರುವಂಥ ಪ್ರಶ್ನೆ ಇದೆ. ಸಂತೋಷ್ ಬಿಂದು ಅಂತ, ದುರ್ಯೋಧನಿಗೆ ದ್ರೋಣರು ಅಭೇದ್ಯ ಕವಚವನ್ನು ತೊಡಿಸಿದ್ರು ಕೂಡ ಸಾತ್ಯಕಿಯಿಂದ ದುರ್ಯೋಧನ ಹೇಗೆ ಪೆಟ್ಟು ತಿಂದ, ವಿವರಿಸಿ. ಇದು ನನಗೂ ಬಂದಿದೆ. ಅದು ಈಗ ಅವರು ಅದು ಮಂತ್ರಮಯವಾದ ಕವಚವನ್ನು ಅವನಿಗೆ ಮಾಡಿದ್ದು, ಅಂದರೆ ಬರೀ ಹಾಕಿರೋದಲ್ಲ, ಅದು ಮಂತ್ರಮಯವಾದದ್ದು. ಅದು ಯಾವಾಗ ಮುಗಿಯತ್ತೆ ಅದು ಅಂತ ಗೊತ್ತಿಲ್ಲ, ಅಲ್ಲಿ ಹೇಳಿಲ್ಲ. ಎಷ್ಟೊತ್ತಿರುತ್ತೆ ಅದು ಅಂತೇನೂ ಗೊತ್ತಿಲ್ಲ. ಅವತ್ತಿನ ಯುದ್ಧ ಮುಗಿಯೋವರೆಗಿರುತ್ತಾ, ಏನಾಗುತ್ತೆ. ಆಮೇಲೆ ಸುಮಾರು ಸಲ ಪೆಟ್ಟು ತಿಂದ ಅವನು. ಈಗ 14 ದಿವಸದ ರಾತ್ರಿ ಯುದ್ಧ ನಾವು ಹೇಳ್ತಿದ್ದೀವಲ್ಲ, ಇಲ್ಲಿವರೆಗೂ ಇರಬೇಕಲ್ಲ ಅವನಿಗೆ, ಅದು ಇಲ್ಲ ಅಂತ. ಹಾಗಾಗಿ ಅದು ಎಲ್ಲಿ ಕಳಚಿಕೊಳ್ತು ಅನ್ನೋದ್ರ ಬಗ್ಗೆ ಅಲ್ಲೇನು ಪ್ರಸ್ತಾಪ ಕಂಡಿಲ್ಲ, ನನಗೂ ಸಿಕ್ಕಿಲ್ಲ. ಹಾಗಾಗಿ ಅದಕ್ಕೊಂದು ಉತ್ತರ ಗೊತ್ತಾಗಿಲ್ಲ. ಒಂದು ಪರ್ಟಿಕ್ಯುಲರ್ ಟೈಮ್ ಅಂತನೂ ಇರ್ಬೋದು, ಅಷ್ಟೊತ್ತಿನವರೆಗೆ ಅಂತ ಏನಾದರೂ ಇದ್ದಿರ್ಬೋದು ಅಂತ ಅನ್ನೋದು. ಅದಕ್ಕೆ ಸೇರಿಸ್ಕೊಂಡು ಇನ್ನೊಂದು, ನನ್ನ ಕಸಿನ್ ಅಂಬಿಕಾ ಅಂತ ಅವಳ ಮಗ ಹೇಳದ್ನಂತೆ. ಆ ಘಟ್ಟ ನೆನಪು ಮಾಡ್ಕೊಳ್ಳಿ ನೀವು. ದುರ್ಯೋಧನ ಬಂದು ಬೈದ ದ್ರೋಣರಿಗೆ, ಅಲ್ಲಿ ನುಗ್ಗುತ್ತಾ ಇದ್ದಾರೆ, ನೀವೇನೂ ಮಾಡ್ತಾ ಇಲ್ಲ ಅಂತ ಬೈದಾಗ, ನೀನೇ ಹೋಗಿ ಯುದ್ಧ ಮಾಡ್ಕೋ ಅಂತ ಹೇಳಿ ಕವಚವನ್ನು ಅವ್ರು ಧಾರಣೆ ಮಾಡಿ ಕಳಿಸಿದ್ರು ಅಂತ ಬರುತ್ತಲ್ಲ. ಅದಕ್ಕೆ ಅವನು ಹೇಳ್ದಂತೆ, ಅಲ್ಲ ದ್ರೋಣರು ಈ ದುರ್ಯೋಧನಿಗೆ ಕವಚ ಕಟ್ಟಿ ಇಷ್ಟು ಮಾಡೋಕ್ಕಾಗತ್ತೆ ಅಂದರೆ, ಇಷ್ಟೆಲ್ಲ ಜನ ಸೇರಿ ಜಯದ್ರಥನ ರಕ್ಷಣೆ ಮಾಡೋದ್ರ ಬದಲು ಅವನಿಗೆ ಕವಚ ಹಾಕ್ಬಿಡ್ಬೋದಾಗಿತ್ತಲ್ಲ ಅಂತ. ಜಯದ್ರಥನಿಗೆ
ಈ ಅರ್ಜುನ ಎಲ್ಲಿ ಕೊಲ್ತಿದ್ದಾಗ ಅಂತ ಗೊತ್ತಿಲ್ಲ, ಇದಕ್ಕೆ ಉತ್ತರ ಸಿಕ್ಕಿಲ್ಲ. ಸೊ ಹಾಗೆ ಕೆಲವೊಂದು ಪ್ರಶ್ನೆಗಳು ಇದ್ದೇ ಇರ್ತವೆ. ಮತ್ತು ಅದನ್ನೆಲ್ಲ ಮಾಡಲ್ಲ. ಹೌದಾ? ಓಕೆ. ಅಂದರೆ ಒಂದು ಅವರ ಇದೇನಿತ್ತು ಅಂದರೆ, ಮೀರಿದ ಯಾವುದೋ ಅಸ್ತ್ರಗಳು, ಮೀರಿದ ಸಾಮರ್ಥ್ಯಗಳು ಇದ್ದರೆ ಅದನ್ನು ಬಳಸೋಲ್ಲ ಅಂತ ಒಂದಿದೆ. ಅದು ಆವಾಗಲ್ಲ, ಇವಾಗಲೂ ಇರುತ್ತೆ. ಹಂಗೆ ಬಳಸಿ ಬಿಡಲ್ಲ ಅದನ್ನು ಎಲ್ಲಿ ಬಳಸಬೇಕು ಅಲ್ಲಿಗೆ ಮಾತ್ರ ಬಳಸೋದೇ ಪ್ರಾಜ್ಞರ ಲಕ್ಷಣ ಅಂತ. ಈಗ ಇನ್ಫ್ಲೂಯೆನ್ಸ್ಗಳಿರುತ್ತೆ, ಎಷ್ಟು ಜನ ಬಳಸ್ತಾರೆ ಅದನ್ನು ಅಂತ. ಹೆಚ್ಚಿನ ಜನ ಬಳಸೋಲ್ಲ ಅದನ್ನು. ಹೌದು, ಅದನ್ನು ತುಂಬ ನಾವು ಜುಡಿಷಿಯಸ್ ಆಗಿ ಬಳಸ್ತಾರೆ. ಹೌದು, ಎಲ್ಲರಿಗೂ ಹಂಗೆ ಮಾಡೋಕ್ಕಾಗಲ್ಲ. ಇವಾಗ ಹಿಂಗೆ ಏನಂದರೆ, ನಮ್ಗಳಿಗೆ ಎಷ್ಟೋ ಜನರ ಪರಿಚಯ ಇರುತ್ತೆ, ಯಾವುದ್ಯಾವುದೋ ಕ್ಷೇತ್ರದ ಪರಿಚಯ ಇರುತ್ತೆ. ಹಾಗಂತ ನಾವು ಅವರನ್ನೆಲ್ಲ ಬಳಸ್ಕೊಳ್ತಾ ಇರಲ್ಲ. ಅದಕ್ಕೆ ಯಾವುದೋ ಬಹಳ ಕ್ರಿಟಿಕಲ್ ಹೊತ್ತು ಬಂದಾಗ, ಯಾರೋ ಆಸ್ಪತ್ರೆಯಲ್ಲಿದ್ದಾರೆ, ನಮಗೆ ಅಥವಾ ನಮಗೋ ಇನ್ನೊಬ್ಬರು ಯಾರಿಗೋ ಆಯಿತು ಅಂದಾಗ ಒಂದು ಮಾತು ಹೇಳಿ ಅಂತ ಕೇಳ್ಬೋದು ನಾವು. ಅದು ಬಿಟ್ಟು ಎಲ್ಲದಕ್ಕೂ ಕೇಳ್ತಾ ಇರ್ತೀವ ನಾವು ಅಂದರೆ ಕೇಳಲ್ಲ. ಹಾಗೆ ಈ ಬಳಸೋದು ಅಂತ ಅನ್ನೋದಕ್ಕೆ ಒಂದು ಪ್ರಬುದ್ಧತೆ ಬೇಕು. ಜಯದ್ರಥನಿಗೆ ಹಾಗೆ ಬಳಸೋದಕ್ಕೆ ಸರಿ ಆಗೋದಿಲ್ಲ ಅದನ್ನು ಅಂತ. ಇನ್ನೊಂದು ಪ್ರಶ್ನೆ ಇದೆ, ಇದು ಸಂಪತ್ ಸರ್ಗೆ ಮೆಸೆಂಜರ್ ಬಂದಿರುವಂಥದ್ದು. ನವೀನ್ ಕೋಡಿಹಳ್ಳಿಯನ್ನವ್ರು ಕೇಳಿರೋ ಪ್ರಶ್ನೆ. ಶ್ರೀಕೃಷ್ಣ ಅಭಿಮನ್ಯುವಿನ ಮಗ ಪರೀಕ್ಷಿತನನ್ನು ಬ್ರಹ್ಮಾಸ್ತ್ರದ ಪ್ರಹಾರದಿಂದ ಬದುಕಿಸಿದ, ಆದರೆ ಅಭಿಮನ್ಯುವಿನನ್ನು ಯಾಕೆ ಬದುಕಿಸಲಿಲ್ಲ ಅನ್ನೋದು ಪ್ರಶ್ನೆ. ಅದೇ ಹಿಂದಿನ ಪ್ರಶ್ನೆಯಲ್ಲಿ ಜಯದ್ರಥನಿಗೆ ಯಾಕೆ ಕವಚ ತೊಡಿಸ್ಲಿಲ್ಲ ದ್ರೋಣರಿಗೆ ಅಂತ ಹೇಳಿದಾಗ ಉತ್ತರ ಕೊಟ್ಟಲ್ಲ, ಅದರ ಮುಂದುವರಿಕೆಯ ಉತ್ತರವೇ ಬರಬೇಕಾಗತ್ತೆ ಇದಕ್ಕೆ. ಹಾಗೆ ಮಾಡಿ ರಕ್ಷಿಸೋದು ಅನ್ನೋದಕ್ಕೆ ಹೊರಡೋದಿಲ್ಲ. ಯಾಕೆಂದರೆ ಅವರವರ ಆಯುಷ್ಯ, ಅವರವರ ಹಣೆ ಬರಹ, ಅವ್ರಿಗೇನಾಗಬೇಕು ಅಂತ ಒಂದಿದೆ. ಅದನ್ನು ಮೀರಿ ಕೃಷ್ಣ ಕೂಡ ವರ್ತಿಸೋದಿಲ್ಲ. ಹಾಗೆ ವರ್ತಿಸೋದಾದರೆ ಇದು ಒಂದೇ ಅಲ್ಲ, ಯುದ್ಧವೇ ಆಗದೆ ಇರುವಂತೆ ಮಾಡ್ಬೋದು ಅನ್ನೋ ಅಲ್ಲಿಂದ ಆರಂಭ ಆಗಿಬಿಡತ್ತೆ. ಆ ಕ್ರಮವೇ ಆಗಿದೆ. ಸಾಧ್ಯವಿದ್ದರೆ ಮಾತ್ರ ಭಗವಂತನು ರಕ್ಷಿಸ್ತಾನೆ ಅನ್ನೋದೇ ವಿಷಯ. ಭಗವಂತ ನಮ್ಮನ್ನು ರಕ್ಷಿಸುವುದಕ್ಕೆ ಬೇಕಾದಂತೆ ಬದುಕನ್ನು ಮಾಡಿಕೊಳ್ಳಿ ಅಂತ ನಮ್ಮ ಪ್ರಾಜ್ಞರು ಹೇಳಿದ್ರೆ ಹೊರತು, ನೀ ಏನು ಬೇಕಿದ್ರೂ ಮಾಡು, ಕೊನೆಗೊಂದು ದೇವರಿಗೆ ಉದ್ದಂಡ ನಮಸ್ಕಾರ ಮಾಡು, ದೇವರು ಬಂದು ಬದುಕಿಸಿ ಬಿಡ್ತಾನೆ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡಿ ಹೋಗಿ ದೇವರಿಗೆ ಅಡ್ಡ ಬಿದ್ದು ಎಲ್ಲ ಮಾಡಿಬಿಟ್ರೆ ಉದ್ಧಾರ ಆಗ್ತೀವಿ ಅಂತ ಇದೆಯಲ್ಲ, ಅದಲ್ಲ ಧರ್ಮದ ಆಶಯ. ನೀನೇನು ಮಾಡ್ಕೊಂಡಿದೆಯೋ ಅದಕ್ಕೆ ಅನುಗುಣವಾಗಿ ಆಗತ್ತೆ ಅಂತ. ಯಾಕೆಂದರೆ ಹಿಂದೂ ನಾವು ಇದನ್ನು ಮಾತಾಡಿದ್ದೀವಿ ಭಗವದ್ಗೀತೆ ಬಗ್ಗೆ ಮಾತಾಡುವಾಗಲ್ಲ. ಸೃಷ್ಟಿ ಹೀಗಿರಬೇಕು ಅಂತ ಒಂದೊಂದು ನಿಯಮ ಹಾಕ್ಕೊಂಡಿದ್ದಾನೆ ದೇವರು ಆ ನಿಯಮ ಮೀರೋದಿಲ್ಲ. ಈಗ ದುಷ್ಟರು ಯಾಕೆ ಹುಟ್ಟುತ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆ ಕೇಳ್ತಾರೆ, ಈಗ ಕೆಟ್ಟವರು, ಈಗ ಎಲ್ಲರನ್ನೂ ಮಾಡೋದವನು ಅಂತಾದಮೇಲೆ ಕೆಟ್ಟವರನ್ನು ಅವನೇ ಮಾಡ್ದ ಅಂತಾಯಿತು. ದೇವರೇ ಯಾಕೆ ಕೆಟ್ಟವರು ಸೃಷ್ಟಿ ಮಾಡ್ದ? ಅವನು ಕೆಟ್ಟವ್ರ ಮನಸ್ಸೆಲ್ಲ ಒಳ್ಳೇದಾಗುವಂತೆ ಮಾಡಿಬಿಡ್ಬೋದಾಗಿತ್ತಲ್ಲ ಅಂತೆಲ್ಲ ಹಿಂಗೆಲ್ಲ ಬರುತ್ತೆ ಪ್ರಶ್ನೆ. ಆ ಕೆಟ್ಟವನಾಗಿದ್ದು ಅವನು ಜೀವ, ಆತ್ಮ, ಜೀವಿ, ದೇವರು ಮಾಡಿದ್ದಲ್ಲ ಅದನ್ನು ಅಂತ. ಈ ತೇನವಿನ ತೃಣಮಪಿನ ಚಲತಿ ಅನ್ನೋದಕ್ಕೆ ಅರ್ಥ ಬೇರೆ. ಅಂದರೆ ದೇವರಿಲ್ದಿದ್ರೆ ಹುಲ್ಲು ಕಡ್ಡಿಯೂ ಅಲುಗಾಡುವುದಿಲ್ಲ, ದೇವರ ಶಕ್ತಿ ಇಲ್ಲದಿದ್ದರೆ ಅನ್ನೋದಿದೆಯಲ್ಲ, ಹಾಗಲ್ಲ ಅದು ಅಂತ. ಈಗ ಉದಾಹರಣೆಗೆ ಸೈನ್ಯ, ಭಾರತದ ಸೈನ್ಯಕ್ಕೆ ಏನು ಬೇಕಿದ್ರೂ ಮಾಡೋ ಶಕ್ತಿ ಇದೆ. ಒಂದು ಸರ್ಕಾರಕ್ಕೆ ಏನು ಬೇಕಿದ್ರೂ ಮಾಡೋ ಶಕ್ತಿ ಇದೆ. ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದು ಪ್ರಜಾಪ್ರಭುತ್ವ ಇರಲಿ, ರಾಜಪ್ರಭುತ್ವ ಇರಲಿ, ಸರ್ಕಾರಕ್ಕೆ ನಾವು ಸಂಪೂರ್ಣವಾದ ಇದನ್ನು ಕೊಟ್ಟಿರ್ತೀವಿ. ಏನು ಬೇಕಿದ್ರೂ ಮಾಡ್ಬೋದಾ ಹಾಗಿದ್ರೆ ಅಂದರೆ ಆಗೋಲ್ಲ. ಯಾಕೆ? ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಒಂದು ನಿಯಮ ಮಾಡ್ಕೊಂಡಿರ್ತೀವಿ. ಸರ್ವಶಕ್ತವಾದರೂ ಒಂದು ಸರ್ಕಾರ ಆ ನಿಯಮ ಮೀರುವಂತಿಲ್ಲ. ಆದರೆ ನಿಯಮ ಮಾಡೋದು ಕೂಡ ಸರ್ಕಾರವೇ. ಆ ನಿಯಮವನ್ನು ಬದಲಾಯಿಸುವ ಅಧಿಕಾರ ಕೂಡ ಅವರಿಗಿದೆ, ಸಂಸತ್ತಿಗಿದೆ. ಆದರೆ ಆ ನಿಯಮ ಹಾಕಿಕೊಂಡ ಮೇಲೆ ಅದನ್ನು ಮೀರುವಂತಿಲ್ಲ ಅವರು. ಇದೇ ಒಟ್ಟು ಸೃಷ್ಟಿಯ ನಿಯಮ. ದೇವರ ನಿಯಮನೂ ಹೀಗೇ ಇದೆ. ಅವನು ಯಾವುದನ್ನು ನಿಯಮ ಸೃಷ್ಟಿಗೆ ಅಂತ ಹಾಕ್ಕೊಂಡಿದ್ದಾನೋ ಬೇರೆಯವರು ಪಾಲಿಸಬೇಕು, ಅವನು ಪಾಲಿಸಬೇಕು, ಅದನ್ನು ಅವನು ಮೀರೋದಿಲ್ಲ. ಹಾಗಾಗಿ ಸುಮ್ಮನೆ ಅವನು ಬಂದು ಅಭಿಮನ್ಯುವಿನ ರಕ್ಷಣೆನೋ ಇನ್ನೊಂದೋ ಮಾಡೋದಕ್ಕಾಗೋದಿಲ್ಲ, ಮಾಡೋದೂ ಇಲ್ಲ. ಅದನ್ನು ಪರೀಕ್ಷಿತನಿಗೆ ಆಯುಷ್ಯ ಕಳೆದಿರಲಿಲ್ಲ, ಬದುಕಿಸಬೇಕಾಗಿತ್ತು, ಬದುಕಿಸಿದ. ಅಭಿಮನ್ಯುವಿಗೆ ಆಯುಷ್ಯ ಮುಗಿದಿತ್ತು, ಹೋಗಬೇಕಾಗಿತ್ತಲ್ಲಿ, ಹಾಗಾಗಿ ಅವನ ಪ್ರವೇಶ ಇಲ್ಲ ಅದರಲ್ಲಿ. ಇನ್ನೊಂದು ಪ್ರಶ್ನೆ ಇದೆ. ಶ್ರೀ ಎಂಟರ್ಪ್ರೈಸಸ್ ಬೆಂಗಳೂರು ಅಂತ ಅವರಿಂದ ಬಂದಿರೋದು. ಇದು ಬಂದಿರೋದು ಯಾವುದ್ರ ಬಗ್ಗೆ ಅಂದರೆ ಜಯದ್ರಥನನ್ನು ಕೊಲ್ಲುವ ಶಪಥವನ್ನು ಅರ್ಜುನ ಮಾಡಿದ್ರ ಬಗ್ಗೆ ಪ್ರಶ್ನೆ ಇರೋದು. ಕ್ಲಾರಿಟಿ ಇಲ್ಲ, ಬಟ್ ಅರ್ಥ ಆಗುತ್ತೆ. ಅವನಂದ್ರೆ ಅರ್ಜುನ ಶಪಥ ಮಾಡಿಲ್ಲ ಅಂದರೆ ಜಯದ್ರಥನ ಯಾರೂ ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ಮೇಲಾಗಿ ಧರ್ಮರಾಯನನ್ನು ಕೇಳಿದರೆ ಸಾಯಿಸೋಕೆ ಒಪ್ತಾನೆ ಇರಲಿಲ್ಲ. ಈಗ ಅರ್ಜುನನನ್ನು ಉಳಿಸೋಕೆ ಕೃಷ್ಣನ ಸಮೇತ ಎಲ್ಲರೂ ಇದೇ ಕಡೆ ಗಮನ ಕೊಡಲೇಬೇಕಾಯಿತು ಅಂತ ಅನ್ನೋದು ಅವರ ಒಂದು ಅನಿಸಿಕೆ.
ಅದು ಸರಿ ಇದೆ. ಅದು ಅವತ್ತು ನಾವು ಸ್ವಲ್ಪ ಸ್ವಲ್ಪ ಮಾತಾಡಿದ್ವಿ. ಅಂದರೆ ಅದು ಹಂಗಾಯ್ತು. ಅದು ಜಯದ್ರಥ ಯಾವತ್ತೋ ಒಂದು ದಿವಸ ಸಾಯ್ತಾ ಇದ್ದ. ಆದರೆ ಜಯದ್ರಥ ಸಾಯಬಾರದು ಅಂತ ಇಡೀ ದುರ್ಯೋಧನನ ಸೇನೆ ಅವನ ಸುತ್ತ ನಿಂತ್ಕೋತಾ ಇರಲಿಲ್ಲ. ಈಗ ಉಳಿದವರು ಯುದ್ಧ ನಡೀತಾ ಇರುವಾಗ ಯಾರನ್ನೋ ಹೊಡೆದ್ರು, ಯಾರೋ ಕೊಂದ್ರು ಅಂತ ಆಯ್ತಲ್ಲ, ಅವನು ಒದ್ದಾಡ್ಕೊಂಡಿದ್ದಾನೆ ತಾನು ಉಳ್ಕೊಳ್ಬೇಕು ಅಂತ. ಇಲ್ಲ ಅಕ್ಕಪಕ್ಕ ಇದ್ದರೆ ಯಾರಾದರೂ 2, 3, 4 ಜನ ಅವನ ರಕ್ಷಣೆಗೆ ಅಂತ ಬಂದಿರ್ಬೋದು. ಇಡೀ ಸೈನ್ಯ ಒಬ್ಬನ ರಕ್ಷಣೆಗೆ ನಿಂತ್ಕೊಂಡಿಲ್ಲ, ನಿಂತ್ಕೊಳ್ಳೋದು ಇಲ್ಲ ಯುದ್ಧದಲ್ಲಿ. ಹಾಗೆ ನಿಂತ್ಕೊಂಡಿದ್ದು ಇಡೀ ಯುದ್ಧದಲ್ಲಿ ಜಯದ್ರಥನ ಬಗ್ಗೆ ಮಾತ್ರ. ಅದಕ್ಕೆ ಕಾರಣ ಅರ್ಜುನನ ಪ್ರತಿಜ್ಞೆಯೇ. ಹಾಗಾಗಿ ಅವ್ರು ಹೇಳಿದಾಗೆ ಅರ್ಜುನ ಪ್ರತಿಜ್ಞೆ ಮಾಡದೇ ಇದ್ದಿದ್ರೆ ಜಯದ್ರಥ ಅಂಥ ಸೀರಿಯಸ್ ಸಬ್ಜೆಕ್ಟ್ ಆಗ್ತಾ ಇರಲಿಲ್ಲ. ಇವನು ಪ್ರತಿಜ್ಞೆ ಮಾಡಿದ್ರಿಂದ ಇವರೂ ಅವನನ್ನು ಸೀರಿಯಸ್ ತಗೊಳ್ಬೇಕಾಯ್ತು, ಯುಧಿಷ್ಠಿರನ ಸೇನೆ. ಹಾಗಾಗಿ ದುರ್ಯೋಧನನ ಸೇನೆಯೂ ಅದನ್ನು ತೆಗೆದುಕೊಳ್ಬೇಕಾಯಿತು. ಒಂದು ಪ್ರತಿಜ್ಞೆ ಜಯದ್ರಥನನ್ನು ಅವತ್ತು ಏನು ಕೇಂದ್ರದಲ್ಲಿರುವ ವ್ಯಕ್ತಿಯನ್ನಾಗಿಸ್ತು. ಒಂದು ದಿನ ಇವನು ಶಪಥ ಮಾಡದೇನೆ ಕೊಲ್ಬೋದಾಗಿತ್ತು ಅವಾಗ. ಅದು ಅವತ್ತು ಅದನ್ನು ನೀವು ಹೇಳಿದ್ರಿ, ಶಪಥ ಮಾಡದೆ ಕೊಂದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಬಟ್ ಶಪಥ ಯಾಕೆ ಮಾಡ್ತಾರೆ ಅಂದರೆ ಅದೇ ಅಂದರೆ ಕೊಲ್ಬೋದಾಗಿತ್ತು. ಬಟ್ ಕೊಲ್ಲೇದ್ರು ನಡೀತೆ, ನಾಳೆ ಕೊಲ್ಲೋಣ ಅಂತ ಬಿಟ್ಬಿಡ್ಬೋದು ಸಾಧ್ಯತೆ. ಅದು ಒಂದು. ಆಮೇಲೆ ಅದು ಆ ಕ್ಷಣದ್ದು ಅಂತ, ಅದು ಬುದ್ಧಿಪೂರ್ವಕ ಅಲ್ಲ. ಅಂದರೆ ಪ್ರಜ್ಞಾಪೂರ್ವಕವಾಗಿ ಶಪಥ ಮಾಡಬೇಕು ಅಂತಲ್ಲ. ಅಭಿಮನ್ಯು ಸತ್ತ ಅನ್ನುವ ನೋವಿಗೆ ಅದು ಏನು ಮಾಡಬೇಕು ಅವಾಗ, ಅದು ಜಯದ್ರಥನ ಕೊಲ್ತೀನಿ ಅಂತ ಬಂತು ಅಂತ. ಯಾರ ಬಗ್ಗೆ ಹೋಗಬೇಕಿತ್ತು ನಾವು ಮಾತಾಡಿದ್ವಿ ಅದನ್ನ. ಅಲ್ಲ, ಹೊರಗಡೆ ನಿಂತ್ಕೊಂಡು ತಡೆದಿದ್ದು ಜಯದ್ರಥನ್ ತಪ್ಪಾಗೋಯ್ತು. ಆದರೆ ಅಭಿಮನ್ಯುವನ್ನು ಕೊಂದವ್ರು ಯಾರೋ ಅವ್ರು ಬರಲೇ ಇಲ್ವಲ್ಲ ಅಂತ. ಈಗ ಅಭಿಮನ್ಯುವನ್ನು ಕೊನೆಗೆ ಕೊಂದವನು ಯಾರು ಅಂದರೆ ಅವನು ದುಶ್ಯಾಸನನ ಮಗ. ದುಶ್ಯಾಸನನ ಮಗನ ಪೆಟ್ಟಿಗೆ ಅವನು ಪ್ರಾಣ ಬಿಟ್ಟ ಅಭಿಮನ್ಯು ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ಕಥೆ ಆಗೋಯ್ತು. ಅವನನ್ನು ಕೊಲ್ತೀನಿ ಅಂತ ಅರ್ಜುನ ಒಂದು ಮಾತು ಆಡಲಿಲ್ಲ. ಆಮೇಲೆ ಹೇಳ್ದ ಕರ್ಣನಿಗೆ ನಿನ್ನೂ ಬಿಡಲ್ಲ, ನಿನ್ನ ಮಗನ್ನೂ ಬಿಡಲ್ಲ ಅಂತ ಯಾವಾಗಲೂ ಹೇಳ್ದ. ಬಿಟ್ರೆ ಆ ಕ್ಷಣದಲ್ಲಿ ಅನಿಸಿಲ್ಲ. ಅದೇನು ಅಂದರೆ ಕ್ರಿಯೆಗೆ ಕೊಟ್ಟ ಪ್ರತಿಕ್ರಿಯೆ ಅರ್ಜುನ ಅಷ್ಟೇ. ಬಿಟ್ಟರೆ ಅದು ಭಾಳ ಪ್ರಜ್ಞಾಪೂರ್ವಕ ಅಲ್ಲ. ಅದನ್ನು ಕೃಷ್ಣ ಕೂಡ ಹೇಳ್ದ, ಈ ಪ್ರತಿಜ್ಞೆ ನೀನು ಮಾಡಬಾರ್ದಾಗಿತ್ತು ಅಂತ. ಓಕೆ, ಇನ್ನೊಂದು ಪ್ರಶ್ನೆ ಇದೆ. ಇದು ಬಂದಿರೋದು ಇವತ್ತೇ ಬಂದಿರೋದು. ನಾಗೇಶ್ ರಾಜ್ ಅಂತ, ಕುರುಕ್ಷೇತ್ರ ಯುದ್ಧದಲ್ಲಿ ಬಲರಾಮ ಮತ್ತು ವಿದುರ ಏಕೆ ಭಾಗಿಯಾಗುವುದಿಲ್ಲ ಅಂಥೇಳಿ ಪ್ರಶ್ನೆ. ವಿದುರನ ಬಗ್ಗೆ ನಾವು ಒಂದಷ್ಟು ವಿಚಾರಗಳು ಮಾತಾಡಿದ್ದೀವಿ, ಬಟ್ ಬಲರಾಮನ ಬಗ್ಗೆ ಮಾತಾಡಿಲ್ಲ ಅನ್ಸುತ್ತೆ. ನೀವು ಮಾತಾಡ್ಬೋದು. ಬಲರಾಮನ ಬಗ್ಗೆ ಮುಂದೆ ಬರುತ್ತೆ. ಅವನು 18 ದಿನದ ಯುದ್ಧದ ಹೊತ್ತಿನಲ್ಲಿ ಮತ್ತೆ ಬರ್ತಾನೆ ಅಂತ. ಅದನ್ನು ಅಲ್ಲಿ ತಗೊಳ್ಳೋಣ ನಾವು. ಬಲರಾಮ ಯಾಕೆ ಬಂದ, ಯಾಕೆ ಬರಲಿಲ್ಲ ಅನ್ನೋದನ್ನು ಅಲ್ಲಿ ತಗೊಳ್ಳೋಣ. ಬಲರಾಮ ಬರಬೇಕು ಅನ್ನುವ ಪ್ರಸಕ್ತಿ ಇಲ್ಲ ಅಂತ ನೋಡಬೇಕು ನಾವು. ಅಂದರೆ ಅಲ್ಲಿ ಇದ್ದವರೆಲ್ಲ ಯುದ್ಧಕ್ಕೆ ಬರಬೇಕು ಅಂತ ಇಲ್ಲ. ಅಲ್ಲಿ ಜಗತ್ತಿನಲ್ಲಿ ಇರುವ ಎಲ್ಲ ರಾಜರುಗಳು, ಎಲ್ಲ ವೀರರು ಆ ಯುದ್ಧದಲ್ಲಿ ಭಾಗಿಯಾಗಬೇಕಾಗಿ ಏನೂ ಇಲ್ಲ, ಭಾಗಿಯಾಗಿರಲಿಲ್ಲ ಕೂಡ. ಈಗ ಯಾದವರ ಒಂದು ಸೇನೆ ಇಲ್ಲಿ ಬಂದಿತ್ತು, ನಾರಾಯಣಿ ಸೇನೆ. ಆದರೆ ಯಾದವ ವೀರರೆಲ್ಲ ಬರಲಿಲ್ಲ, ಕೃಷ್ಣನ ಮಕ್ಕಳು ಯಾರೂ ಬರಲಿಲ್ಲ. ಮಹಾವೀರರು ಕೃಷ್ಣನ ಮಕ್ಕಳು ನಮಗಿಲ್ಲಿ ಮಹಾಭಾರತದಲ್ಲಿ ಕಾಣಿಸೋದಿಲ್ಲ, ಭಾಗವತ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಆ ಕಾಲಘಟ್ಟದ ಮಹಾವೀರರಲ್ಲಿ ಈ 18 ದಿನದಲ್ಲಿ ಕಾಣಿಸ್ಕೊಂಡವ್ರು ಮಾತ್ರ ಅಲ್ಲ ಇರೋದು. ಪ್ರದ್ಯುಮ್ನ ಅಲ್ಲ, ಮಹಾನ್ ವೀರರು ಅವರು. ಅರ್ಜುನನ ಈ ಪಟ್ಟಿ ಬರುತ್ತಲ್ಲ, ಭೀಷ್ಮ, ದ್ರೋಣ, ಕರ್ಣ, ಅರ್ಜುನ ಅಂತಲ್ಲ, ಶಲ್ಯ ಅಂತಲ್ಲ, ಆ ಪಟ್ಟಿಯಲ್ಲಿದ್ದಾರೆ ಅವರೆಲ್ಲ. ಅವರುಗಳೆಲ್ಲ ಬರಲಿಲ್ಲ. ಯಾದವರಲ್ಲಿ ಬಹಳ ವೀರರುಗಳು ಯಾರೂ ಬರಲಿಲ್ಲ. ಇವರಷ್ಟು ಬಂದರು. ಕೃತವರ್ಮ ಆ ಕಡೆ ಬಂದ, ಸೈನ್ಯದ ನೇತೃತ್ವ ವಹಿಸ್ಕೊಂಡು. ಸಾತ್ಯಕಿ ಇಲ್ಲಿ ಬಂದ, ಇನ್ನು ಕೆಲವರು ಬಂದರು ಅಷ್ಟೇ. ಆದರೆ ಅವರ ಚಾಯ್ಸ್ ಆಗಿತ್ತು, ಅದು ಬರ್ಬೋದಾಗಿತ್ತು, ಬರದೇನೂ ಇರ್ಬೋದಾಗಿತ್ತು ಅಂತ. ಹಾಗಾಗಿ ಆ ತರಹ ಭಾಗವಹಿಸಲೇಬೇಕು ಅಂತ ಇರಲಿಲ್ಲ. ಬಲರಾಮನಿಗೆ ಕಾರಣ ಇರಲಿಲ್ಲ, ಯಾದವರು ನೇರ ಭಾಗವಹಿಸಲಿಲ್ಲ ಅಲ್ಲಿ. ಅಂದರೆ ಅಧಿಕೃತವಾಗಿ ಯಾದವರ ಭಾಗವಹಿಸಿಕೆ ಇಲ್ಲ ಅಲ್ಲಿ. ಪ್ರಾಯಶಃ ಅರ್ಜುನ ಮತ್ತು ದುರ್ಯೋಧನ ಕೇಳೋದಕ್ಕೆ ಹೋಗದೇ ಇದ್ದಿದ್ರೆ ಕೃಷ್ಣನೂ ಬರೋ ಪ್ರಸಕ್ತಿ ಬರ್ತಾ ಇರಲಿಲ್ಲ. ಅವನ ನಾರಾಯಣಿ ಸೇನೆ ಕೂಡ ಬರೋ ಪ್ರಸಕ್ತಿ ಬರಲಿಲ್ಲ. ಕೇಳಿದ್ದಕ್ಕೆ ಅಷ್ಟು ಕಳಿಸಿ ಮುಗಿಸಿದ್ರು ಅವರು, ಅಷ್ಟು ಹೆಲ್ಪ್ ಮಾಡಿ ಮುಗಿಸಿದ್ರು ಅವರು. ಹಾಗಾಗಿ ಎಲ್ಲ ದೇಶಗಳು, ಎಲ್ಲ ವೀರರು ಭಾಗವಹಿಸೋದಿರಲಿಲ್ಲ. ವಿದುರ ಅಂತ ತಗೊಂಡ್ರೆ, ವಿದುರ ಯೋಧ ಅಲ್ಲ, ವಿದುರ ಮಂತ್ರಿ. ಅವನಿಗೆ ಯುದ್ಧ ವಿದ್ಯೆ ಗೊತ್ತಿರಲಿಲ್ಲ ಅಂತಲ್ಲ, ಆದರೆ ಅವನು ಯುದ್ಧ ಮಾಡುವವನಲ್ಲ. ಅವನು ಮಂತ್ರಿಗಳೆಲ್ಲ ಯುದ್ಧ ಮಾಡ್ತಾ ಇರಲಿಲ್ಲ. ಯುದ್ಧ ಮಾಡುವವರೇ ಬೇರೆ, ಅಲ್ಲಿದ್ದವರೆಲ್ಲ ಯುದ್ಧ ಮಾಡುವವರಲ್ಲ. ವಿದುರ ಯುದ್ಧ ಮಾಡ್ತಾ ಇದ್ದ, ಅವನ ಹತ್ರ ಒಂದು ಧನಸ್ಸಿತ್ತು, ಒಂದು ಧನಸ್ಸು ಮುರಿದಾಕದ ಅಂತೆಲ್ಲ ಒಂದು ಕಥೆನೂ ಇದೆ. ನಮ್ಮ ಯಕ್ಷಗಾನದಲ್ಲಿ ಆ ಕಥೆ ತಗೊಳ್ತಾರೆ. ಏನಂದರೆ ಈ ಕೃಷ್ಣ ಸಂಧಾನದ ಹೊತ್ತಿನಲ್ಲಿ ವಿದುರನನ್ನು ದುರ್ಯೋಧನ ಅವಮಾನಿಸ್ತಾನೆ, ಕೃಷ್ಣನನ್ನು ಅವಮಾನಿಸ್ತಾನೆ. ಅದಕ್ಕೆ ಸಿಟ್ಟು ಮಾಡಿಕೊಂಡು ನಾನು ಮುಂದೆ ಬರುವ ಯುದ್ಧದಲ್ಲಿ ನಿನ್ನ ಪರವಾಗಿ ಯುದ್ಧ ಮಾಡೋದಿಲ್ಲ ಅಂತ ಬಿಲ್ ಮುರಿದಾಕದ ವಿದುರ ಅಂತ ಒಂದು ಬಂದಿದೆ. ಅವನು ಬಿಲ್ಲೇ ಹಿಡಿಲಿಲ್ಲ ಅವನು, ವಿದುರ. ಆ ಕಥೆ ಇಲ್ಲ. ಅವನು ಹಿಡಿಯೋನು ಅಲ್ಲ, ಅವನು ಮಂತ್ರಿಯಾಗಿರೋನು. ಅವನು ಯಾವ ದೇಶದಲ್ಲೂ ಮಂತ್ರಿಗಳು ಯುದ್ಧಕ್ಕೆ ಹೆಚ್ಚಾಗಿ ಬರೋದಿಲ್ಲ.
ಬರೋದೇ ಇಲ್ಲ ಅಂತಲ್ಲ, ಹೆಚ್ಚಾಗಿ ಬರೋದಿಲ್ಲ. ಒಳಾಡಳಿತವನ್ನು ನೋಡಿಕೊಳ್ಳೋದೇ ಹೆಚ್ಚು ಮಂತ್ರಿಗಳು. ಮಂತ್ರಾಲೋಚನೆ ಅಲ್ಲಿದಷ್ಟು ಇರುತ್ತಲ್ಲ, ನಡೆಸಬೇಕಲ್ಲ ದೇಶವನ್ನು, ಅದನ್ನು ಅವ್ರು ಮಾಡ್ಕೋತಾ ಇರ್ತಾರೆ. ಆಮೇಲೆ ಇನ್ನೊಂದು ಸರ್, ನಂಗೆ ಈ ಬಲರಾಮನ ಬಗ್ಗೆ ಒಂದು ಕುತೂಹಲ ಇದೆ. ಆಮೇಲೆ ಬಲರಾಮ್ ಬಗ್ಗೆ ನಾನು ತುಂಬ ಕಡಿಮೆ ನಾಲೆಜ್ ಇದೆ. ಅದು ನಾವು ಕೃಷ್ಣ ಕಥೆ ಹೇಳ್ತಾ ಹೋದ್ರೆ ಅಲ್ಲಿ ಬಲರಾಮನೇ ಪೂರ್ಣ ಬರ್ತಾನೆ. ಬಲರಾಮಂದು ಒಂದು ಅವತಾರ ಅಂತಾನೆ ಎಲ್ಲ. ಹೌದೌದು, ಅವತಾರವೇ. ಬಟ್ ಈ ದಶಾವತಾರಗಳಲ್ಲಿ ಎಲ್ಲಿ ಬರಲ್ಲ. ದಶಾವತಾರದಲ್ಲಿ ಬರೋದಿಲ್ಲ. ಓಕೆ, ಇದು ಬೇರೆ ಅವತಾರನ? ಹೌದು ಹೌದು. ಕೃಷ್ಣ ಕಥೆ ಹೇಳುವಾಗ ಬರುತ್ತೆ, ಅಲ್ಲಿ ಬಲರಾಮಂದೇ ಕಥೆ. ಅದು ಕೃಷ್ಣ ಬಲರಾಮರ ಕಥೆಯೇ ಅಲ್ಲಿರೋದು. ಕೃಷ್ಣನ ಒಬ್ಬನ ಕಥೆ ಅಲ್ಲ, ಅದು ಕೃಷ್ಣ ಬಲರಾಮರ ಕಥೆಯೇ ಅದು. ಈ ಪ್ರಶ್ನೆ ಯಾವಾಗಲೂ ಬರ್ತಾ ಇರೋದನ್ನ ಇದನ್ನು ಕೇಳ್ತಾ ಇದ್ದೀನಿ. ಬಾರ್ಬರಿಕನ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ ಒಬ್ರು ಕೇಳಿದ್ದಾರೆ, ಶರತ್ ಅಂತ. ಇದಕ್ಕಿಂತ ಮುಂಚೆ ಕೂಡ ನಾನು ಅದನ್ನು ಕೇಳಿದ್ದೀನಿ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಥೆ ಇದೆ. ಅದು ಬಾರ್ಬರಿಕ ಅಂತ ಇಲ್ಲ ಮೂಲ ಮಹಾಭಾರತದಲ್ಲಿ, ಅದು ಮುಂದೆಲ್ಲೋ ಸೇರಿಕೊಂಡು ಕಥೆ. ಘಟೋತ್ಕಚನ ಮಗ ಬಾರ್ಬರಿಕ, ಅವನಲ್ಲಿದ್ದ ಅನ್ನೋ ಕಥೆಗಳೆಲ್ಲ ಇದೆಯಲ್ಲ, ಹಂಗೊಂದಿಲ್ಲ. ಘಟೋತ್ಕಚನ ಮಗ ಬೇರೆ ಹಬ್ಬ ಇದ್ದ ಬಂದ, ಅವನು ಯುದ್ಧದಲ್ಲಿ ಬಂದು ಸತ್ತೋದ್ನಲ್ಲ ಅವನು, ನಾವು ನೋಡಿದ್ವಿ ಅದನ್ನ. ಅವ್ನು ಬಂದು ಸತ್ತೋದ ಅವನು. ಆ ಥರ ಆ ಹೆಸರನ್ನವನು ಯಾರೂ ಇಲ್ಲ. ಹಂಗಿದ್ದೊಂದು ಕಥೆಯೂ ನಡೆದಿಲ್ಲ ಮೂಲ ಮಹಾಭಾರತದಲ್ಲಿ. ಆದರೆ ಆ ಕಥೆಗೆ ಭಾಳ ಸ್ವಾರಸ್ಯ ಇದೆ, ಕೇಳೋದಕ್ಕೆ ಭಾಳ ಚೆನ್ನಾಗಿ ಇರುತ್ತೆ. ಹಾಗಾಗಿ ಅದು ಪ್ರಸಿದ್ಧವಾಗಿದೆ ಅಷ್ಟೆ.